ಶುಭೋದಯ. ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಅಂದ್ರೆ ಎಷ್ಟು ಜನ ಬಂದಿದ್ದಾರೆ? ಬಂದಿದ್ದಾರೆ ಒಂದು 6-7 ಮೆಂಬರ್ಸ್. ಓ, ಪರವಾಗಿಲ್ಲ. 5 ಗಂಟೆಗೆ ಮುಂಚೆನೆ ಬಂದ್ಬಿಟ್ಟಿದ್ದಾರಲ್ಲ. ಹೌದು, ಯೂನಿವರ್ಸ್ ಕೆಲಸ ಮಾಡ್ತಾ ಇದೆ. ನನಗಿಂತ ಬೇಗ ಬರ್ತಿದ್ದಾರೆ ಈಗೆಲ್ಲ. ನೀವು ಅವ್ರನ್ನ ಕಾಯಂಗಿಲ್ಲ, ಅವರೇ ನಿಮ್ಮನ್ನ ಕಾಯ್ಬೇಕು. ಎಷ್ಟು ಗಂಟೆಗೆ? ನೆನ್ನೆಯಿಂದ ಜಾಸ್ತಿ ಜನ ಆಗ್ತಾರೆ. ಹೌದು. ಯಾಕೆ ಹೇಳಿ? ಯಾಕೆ? ಟಾಪಿಕ್ ಹಂಗಿದೆ. ಓ, ಓಕೆ ಓಕೆ. ಮೈನ್ ಎನರ್ಜಿ. ಹಾ, ನೋಡಿ, ಅದೆಲ್ಲರನ್ನು ಕರೆಸುತ್ತೆ. ಎಷ್ಟು ಪವರ್ ಇದೆ ಅಲ್ವಾ? ವರ್ಡೇ ಸಾಕು, ಬಾ ಅಂತ ಕರೆಯೋದೇ ಬೇಡ. ಹೌದು, ಕರೆಕ್ಟ್ ನೀವು ಹೇಳಿದ್ದು. ಯಾರೆಲ್ಲ ಮ್ಯಾಜಿಕ್ ಬಾಕ್ಸ್ ಮಾಡ್ಕೊಂಡಿದ್ದೀರಾ? ಮಾಡಿದ್ದೀರಾ? ಥ್ಯಾಂಕ್ ಯು ಹೇಳಕ್ಕೆ. ಇನ್ನೂ ಮಾಡಿಲ್ಲ ಮೇಡಮ್, ಮಾಡಬೇಕು. ವೈ? ಅದು ಆ ಕ್ಷಣದಲ್ಲಿ ಮರ್ತೋಗ್ಬಿಡತ್ತೆ. ಅವಾಗ ಜ್ಞಾಪಕ ಬಂದ್ರೆ ಬೇಗ ಮಾಡ್ಬಿಡ್ಬೋದು. ಬೇರೆ ಕೆಲ್ಸಗಳೆಲ್ಲ ಮರ್ತೋಗ್ಬಿಡುತ್ತೆ. ಅಟ್ಲೀಸ್ಟ್ ಒಂದು ಡೈರಿ ಆದರೂ ಇಟ್ಕೊಳ್ಳಿ, ಡೈರಿ ಆದರೂ ಬರೀರಿ. ಆಗಿದೆ, ಏನೇನು ಬೇಕು ಅದೆಲ್ಲ ಆಗಿದೆ ಅಂತ ಬರಿತಾ ಇದ್ರೆ, ಬರೆದ್ರೆ ಜಾಸ್ತಿ ಕುತ್ಕೊಳ್ಳೋದು. ನಾನು ಎವ್ರಿ ಡೇ ಬರಿತೀನಿ. ಇನ್ನೊಂದು ಥ್ಯಾಂಕ್ ಯು ಮ್ಯಾಜಿಕ್ ಬಾಕ್ಸ್. ಈ ಹೊಸಬ್ರಿಗೆ ಬಂದಿರೋರಿಗೆ ಗೊತ್ತಿಲ್ಲ, ಇವತ್ತು ತೋರಿಸ್ಬೇಕೀಗ. ಶೆಕೆ ತುಂಬ ಇದೆ ಅಲ್ಲ? ಇದೆ, ಮಧ್ಯಾಹ್ನ ಅಂತೂ ಇರಕ್ಕೆ ಆಗಲ್ಲ. ಅಯ್ಯೋ, ಈ ಥರ ಮ್ಯಾಜಿಕ್ ಬಾಕ್ಸ್ ಯಾರು ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡ್. ನೋಡಿ, ಮಾಡ್ಬೇಕದು. ಇದು ಮಾಡಿ, ಇದು ತುಂಬ ಪವರ್ಫುಲ್. ಇದು ನಿಮ್ಗೆ ಏನು ಅನಿಸುತ್ತೆ, ಬೆಳಿಗ್ಗೆ ಅಥವಾ ರಾತ್ರಿ 1 ಟೈಮ್ ಇಲ್ಲ 2 ಟೈಮ್ಸ್ ನಿಮ್ಮ ಇಷ್ಟ, ಬರೆದು ಇದರೊಳಗಡೆ ಈ ಥರ ಹಾಕೋದು ಚೀಟಿಗಳನ್ನು. ಏನು ಅವತ್ತು ಏನಾದ್ರು ಒಂದು ಸಣ್ಣದಾಗಿರುತ್ತಲ್ವ, ಅದಕ್ಕೆ ಥ್ಯಾಂಕ್ ಯು ಹೇಳೋದು ಯೂನಿವರ್ಸ್ಗೆ. ಥ್ಯಾಂಕ್ ಯು ಯೂನಿವರ್ಸ್. ಇವತ್ತು ನಾನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ, ತುಂಬ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದೆ. ಥ್ಯಾಂಕ್ ಯು ಯೂನಿವರ್ಸ್. ಸಿದ್ಧಿ ಸಂಕಲ್ಪ ಕ್ಲಾಸು ಟಾಪಿಕ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಯೂನಿವರ್ಸ್. ಇವತ್ತೊಂದು ಒಳ್ಳೆ ಊಟವನ್ನು ಮಾಡಿದೆ. ಅವತ್ತಿಂದ ಏನು ತುಂಬ ಚೆನ್ನಾಗಿ ಅನಿಸುತ್ತೆ, ಅದಕ್ಕೆ ಆಲ್ರೆಡಿ ಖುಷಿ ಆಗುತ್ತಲ್ವ, ಹಂಗೆ ಚೆನ್ನಾಗಿ ಅನ್ನಿಸ್ದಾಗ ಆ ಖುಷಿಯಾಗಿರೋ ಮೂಮೆಂಟ್ಗೆ ಥ್ಯಾಂಕ್ ಯು ಅಂತ ಹೇಳಿ ಡೈಲಿ ಒಂದೊಂದು ಬರ್ದು ಹಾಕೋದು. ಇದು ಬಾಕ್ಸ್ ಫುಲ್ ಆದಮೇಲೆ ತೆಗೆದು ನೀವು ಬೇಕಂದರೆ ಸುಟ್ಬಿಟ್ಟು ಇದು ಮಾಡ್ಬೋದು, ಇಲ್ಲ ಒಂದು ಯಾವ್ದಾದ್ರು ಒಂದು ಗಿಡದ ಕೆಳಗಡೆ ಹಾಕ್ಬೋದು, ಇಲ್ಲ ಅಂದರೆ ನಿಮಗೆ ಹಂಗೆ ಬೇಕು ಅಂದರೆ ಮತ್ತೆ ಒಂದು ಕವರ್ಗೆ ಹಾಕಿ ಕಟ್ಟಿ ಕೂಡ ಇಟ್ಕೋಬೋದು. ಬೇಕು ಒಂದು ದಿವಸ ತೆಗೆದು ನೋಡಿದಾಗ ನಾನು ಇಷ್ಟೊಂದು ಬರ್ದಿದ್ದೀನ ಅಂತ ಅನಿಸುತ್ತೆ. ಇದೊಂದು ಮಾಡಿ, ಇದಕ್ಕೇನು ಖರ್ಚಾಗಲ್ಲ, ಗಾಜಿನ ಒಂದು ಬಾಟ್ಲು ಬೇಕಷ್ಟೇ. ಮತ್ತು ಒಂದು ಸ್ಟಿಕ್ಕಿ ನೋಟ್ಸ್ ಅಂತ ಬರುತ್ತೆ, ಇಲ್ಲ ಅಂದರೆ ಈ ಥರ ಪೇಜ್ ಸಿಗುತ್ತೆ, ಕಲರ್ ಪೇಜ್. ಈ ಥರ ಕಲರ್ ಪೇಜ್ ಸಿಗುತ್ತೆ.
ಇದರಲ್ಲಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಸಣ್ಣ ಸಣ್ಣದು ಇಷ್ಟಗಲ ಕಟ್ ಮಾಡ್ಕೋಬೇಕು. ಹಾಂ ಇದನ್ನು ಬರೆದು ಇದರಲ್ಲೇ ಹಾಕೋದು. ಕಲರ್ ಡ್ರೀಮು ಕಲರೇ ಆಗಬೇಕಲ್ವಾ. ಹಾಂ ಅದು ನಮಗೆ ಗೊತ್ತಿಲ್ಲದೆ ನಮ್ಮ ತಲೆಯಲ್ಲಿ ಕೂತಿರುತ್ತೆ. ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇನು ಕೂತ್ಕೊಳ್ಳುತ್ತೆ ಅದೆಲ್ಲ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಚೆನ್ನಾಗಿ ಇರೋದನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಬರೆಯೋದನ್ನು ಕೆಲಸ ಮಾಡ್ಕೊಳ್ಳಿ. ಈಗ ನೆನ್ನೆ ಹೇಳಿದ್ದೊಂದಷ್ಟು ಟಿಪ್ಸು ಹಣದ ಬಗ್ಗೆ ಯಾರೆಲ್ಲ ಯೋಚನೆ ಮಾಡಿದ್ರಿ. ಎನರ್ಜಿ ಬೇಕಲ್ವಾ, ಮನಿ ಎನರ್ಜಿ. ಇವತ್ತಿಗೆ ಹೌದು. ಇನ್ನೊಂದು 2 ನಿಮಿಷ ಸ್ಟಾರ್ಟ್ ಮಾಡೋಣ. ಈಗ ಒಂದು 8-9 ಜನ ಅಷ್ಟೇ ಬಂದಿದ್ದಾರೆ. ಹಣ ಅಂದ ತಕ್ಷಣ ಏನೇನು ತಲೆಗೆ ಬರುತ್ತೆ ಇದು ಮಾಡಿ ಅಂತ ಹೇಳಿದೆ. ಯಾರಿಗೆಲ್ಲ ಒಳ್ಳೇದು ಅನ್ನಿಸ್ತಿದೆ, ಯಾರಿಗೆಲ್ಲ ಅಯ್ಯೋ ನಮ್ಮ ಹತ್ರ ಬರಲ್ಲ ಬಿಡು, ಆ ಥರನೂ ಸ್ವಲ್ಪ ನೆಗೆಟಿವ್ ಥಾಟ್ಸು ಬರುತ್ತೆ. ನಾನು ತುಂಬ ಕಷ್ಟಪಡಬೇಕು, ನನ್ನ ಹತ್ರ ಹಣ ಬರಲ್ಲ, ಬಂದರೂ ಉಳಿಯಲ್ಲ, ನಂದು ತೂತ್ ಕೈ ಅಂತೆಲ್ಲ ಹಿಂಗೆ ತೋರಿಸ್ತಿರ್ತಾರೆ ಕೆಲವರು. ಹೌದಾ, ದುಡ್ಡು ಬಂದರೆ ಉಳಿಯಲ್ಲ ನನ್ನ ಹತ್ರ, ಅವೆಲ್ಲ ಹೊಟ್ಟೋಗ್ಬಿಡುತ್ತೆ ಹಿಂಗಾಸಿಂದ. ಯಾರಿಗೆ ಆ ಥರ ಅನ್ನಿಸ್ತಾ ಇದೆ? ನನಗಂತೂ ಆ ಥರ ಅನ್ಸಲ್ಲ. ಎಸ್, ಅನ್ನಿಸ್ಲೂಬಾರ್ದು. ಅನ್ನಿಸ್ಲೂಬಾರ್ದು. ನಾವು ಮೈಂಡಲ್ಲಿ ಅದು ಮಾಡ್ಕೊಳ್ತೀವಿ ಅಷ್ಟೇನೆ. ಕೈ ತೂತಾಗಬಾರ್ದು. ಕೈ ತೂತಾದ್ರೂ ಓಕೆ, ಮನಸ್ಸು ತೂತಾಗಬಾರ್ದು. ಮನಸ್ಸೆಲ್ಲ ಥಾಟ್ ಬಂತು ಅಂದರೆ ಇದೇನಾಗುತ್ತೆ ಗೊತ್ತಾ, ಓ ನನ್ನ ಹತ್ರ ಉಳಿಯಲ್ಲ ಅಂದು ಉಳಿದೇನೆ ಆಗ್ಬಿಡುತ್ತೆ. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತರ ಕಾಲದಲ್ಲಿ ಏನಾದ್ರು ರೇಷನ್ನು ಇದು ತರಕ್ಕೆ ಹೋದರೆ ಏನು ಈಗ ಅಕ್ಕಿ ಬೇಳೆ ಸಾಮಾನು ಸಾಸಿವೆ ಜೀರಿಗೆ ಧನಿಯಾ ಈ ಥರ ತರಕ್ಕೆ ಹೋಗೋರಲ್ಲ. ಆವಾಗ ಏನು ಬೇಕು ಅಂತ ಕೇಳಿದ್ರೆ ಮನೇಲಿ ಹಿರಿಯರು ಅಕ್ಕಿ ತುಂಬಿದೆ, ರಾಗಿ ತುಂಬಿದೆ, ಧನಿಯಾ ತುಂಬಿದೆ ಅಂತ ಹೇಳೋರಂತೆ. ಖಾಲಿಯಾಗಿರೋದಕ್ಕೆ ತುಂಬಿದೆ ಅಂದರೆ ಅದನ್ನು ತೊಗೊಂಬರ್ಬೇಕು ಮನೆಗೆ ಅಂತ. ಸಾಸಿವೆ ತುಂಬಿದೆ, ಏನು ತುಂಬಿದೆ ಅಂತ ಹೇಳ್ತಾರೆ ಅದನ್ನು ತರಬೇಕು ಮಾರ್ಕೆಟಿಂದ ಅಂತ ಅರ್ಥ. ಹಂಗೆ ಖಾಲಿಯಾಗಿದೆ ಅಂತ ಹೇಳ್ತಾನೆ ಇರಲಿಲ್ವಂತೆ. ನನಗೆ ಒಂದು ಅಜ್ಜಿ ಹೇಳಿದ್ರು ಈ ಕಥೆನ. ಖಾಲಿಯಾಗಿದೆ ಅದಿಲ್ಲ ಇದಿಲ್ಲ ಅಂತ ಅನ್ನೋವಾಗ ಹಂಗೆ ಹೇಳ್ಬಾರ್ದು. ನಾವು ಈ ಥರ ಹೇಳ್ತಾ ಇದ್ವಿ, ಜೀರಿಗೆ ತುಂಬಿದೆ, ಮೆಂತ್ಯ ತುಂಬಿದೆ, ಸಾಸಿವೆ ತುಂಬಿದೆ ಅಂದರೆ ಅದನ್ನು ಬರ್ಕೊಂಡು ತಗೊಂಬರೋರಂತೆ. ನೋಡಿ ಎಷ್ಟು ಇಲ್ಲ ಅನ್ನೋದ್ರಲ್ಲೂ ಇದೆ ಅಂತ ಹೇಳಬೇಕು. ಆ ಥರ ಇದೆ ಅಂತ ಹೇಳ್ತಾ ಇದ್ರಂತೆ. ತುಂಬಿದೆ ಅಂದರೆ ತರಬೇಕು ಅಂತ ಅರ್ಥ. ಖಾಲಿ ಆಗಿದ್ರೂ ಖಾಲಿಯಾಗಿದೆ ಅಂತ ಇರಲಿಲ್ವಂತೆ, ಖಾಲಿ ಆಗಿಲ್ಲ ಅಂದ್ರೂ ಖಾಲಿಯಾಗಿದೆ ಅಂತ ಹೇಳ್ತಾ ಇರಲಿಲ್ವಂತೆ. ಎರಡಕ್ಕೂ ಅವ್ರು ಆ ಥರನೇ ಹೇಳೋರು. ಇದೆ ಅಂದರೆ ಇದೆ ಅಂತ, ತುಂಬಿದೆ ಅಂದರೆ ಇಲ್ಲ ಅಂತ. ಅರ್ಥ ಆಯ್ತಾ ನಂದು ವರ್ಡ್ ಈಗ ನಿಮಗೆ? ಅರ್ಥ ಆಯ್ತು. ಈಗ ಒಂದು 100 ಗ್ರಾಮ್ ಜೀರಿಗೆ ಇದೆ ಅಂದರೆ ಜೀರಿಗೆ ಇದೆ, ಸಾಸಿವೆ ಖಾಲಿಯಾಗಿದೆ ಅಂದರೆ ಸಾಸಿವೆ ತುಂಬಿದೆ, ಈ ಥರ ಹೇಳೋರಂತೆ. ಆವಾಗ ಮನೇಲಿ ಇಲ್ಲ ಅನ್ನೋ ಶಬ್ದನೇ ಬರ್ತಾ ಇದ್ದಿದ್ದಿಲ್ಲ. ಏನು ಬೇಕು ಮನೆಗೆ ಅಂದರೆ ಆ ಥರ ಹೇಳೋರಂತೆ. ಹುಣಸೆಹಣ್ಣು ತುಂಬಿದೆ, ಗೋಧಿ ಹಿಟ್ಟು ತುಂಬಿದೆ, ಅಕ್ಕಿ ಹಿಟ್ಟು ತುಂಬಿದೆ ಅಂದರೆ ಅದು ತುಂಬಿದೆ ಅನ್ನೋದನ್ನೆಲ್ಲ ತಗೊಂಬರ್ಬೇಕು ಅಂತ. ಚೆನ್ನಾಗಿದೆ ಅಲ್ವಾ? ಮುಗ್ದೋಗಿದೆ ಅಂತಾನೆ ಹೇಳ್ಬೋದು. ಮುಗ್ದೋಗಿದೆ ಅಂತಾನೆ ಹೇಳ್ಬೋದು. ಇಲ್ಲ ಅಂತ ಹೇಳಂಗಿಲ್ಲ. ಇಲ್ಲ ಅನ್ನೋ ವರ್ಡ್ ಬರಬಾರ್ದು ಅಷ್ಟೇ. ಹೌದು. ಈಗ ನಾವು ಫಸ್ಟ್ ಮಾಡೋದೇನು, ಮನೇಲಿ ಈಗ ಹೊರಗಡೆ ಅವರು ಸಾಲಾಗಿಲ್ಲ ದುಡ್ಡು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಬಿಡಿ. ಮನೆಯಲ್ಲಿ ಯಾರಾದರೂ ಕೇಳಿದ್ರು ನಾವೇನಂತೀವಿ? ಇಲ್ಲ ಅಂತೀವಿ. ಫಸ್ಟು ನಾವು ತಪ್ಪು, ನನ್ನ ಹತ್ರ ದುಡ್ಡಿಲ್ಲ, ಹಣ ಇಲ್ಲ ಅಂತಲೇ ನಾವು ಹೇಳೋದು ಫಸ್ಟಿಗೆ. ಅದು ಇಲ್ಲ ಅನ್ನೋ ಶಬ್ದವನ್ನು ಫಸ್ಟು ಆದಷ್ಟು ನಿಲ್ಲಿಸಿ. ಇನ್ಮೇಲೆ ಹೇಳ್ಬೇಡಿ ಇಲ್ಲ ನನ್ನ ಹತ್ರ ಇಲ್ಲ, ಒಂಚೂರು ಇಲ್ಲ, ಎಲ್ಲ ಖಾಲಿಯಾಗೋಯ್ತು ಅಂತ ಹೇಳ್ತೀವಲ್ವ. ಆ ಇಲ್ಲ ಅನ್ನೋ ಶಬ್ದವನ್ನು ಫಸ್ಟು ನಾವು ನಿಲ್ಲಿಸ್ಬೇಕು, ಅದನ್ನು ಹೇಳಬಾರ್ದು. ಇಲ್ಲ ಅಂತಂದರೆ ಇಲ್ದಂಗೆ ಆಗೋಗುತ್ತೆ. ಸೊ ಹಾಗಾಗಿ ಏನಾದ್ರು ಮಕ್ಕಳು ಅಥವಾ ಏನಾರು ಕೇಳಿದ್ರೆ ಕೊಡಿಸ್ತೀನಿ ನೋಡೋಣ, ಟೈಮ್ ತಗೋಬೇಕು. ಹಣ ಇಲ್ಲ ಅದಕ್ಕೆ ಕೊಡಿಸ್ತಾ ಇಲ್ಲ ಅಂತ ಅವ್ರ ತಲೆಯಲ್ಲೂ ನಾವು ಹಣ ಇಲ್ಲ ಅಂತ ಹೇಳ್ತಾ ಅವ್ರಿಗೂ ಮಕ್ಳಿಗೆ ಏನಾಗುತ್ತೆ, ಆವಾಗ ಕೇಳಿದ್ರೆ ನಮ್ಮ ಮನೇಲಿ ದುಡ್ಡು ಇರಲ್ವಲ್ಲ, ಹಣ ಇಲ್ಲ ಅಂತಾರೆ ಅನ್ನೋದು ಮೈಂಡ್ಸೆಟ್ ಅವ್ರಿಗೂ ಬಂದ್ಬಿಡುತ್ತೆ.
ಅವಾಗ ಅವರು ರಿಚ್ಚಾಗಿ ಥಿಂಕ್ ಮಾಡಲ್ಲ. ನೀವೇನಾದರೂ ಹೇಳಿದ್ರೆ ಅವರು ಸ್ವಲ್ಪ ಹಂಗೆ ಬಡವರಾಗಿಯೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲ ಅನ್ನೋ ಶಬ್ದವನ್ನು ಇನ್ಮೇಲೆ ಹೇಳಲ್ಲ ನಾನು ಅಂತ ಒಂದು ಸಂಕಲ್ಪವನ್ನು ಮಾಡಿ, ಆದಷ್ಟು ಫಸ್ಟಿಗೆ ಹೋಗಲ್ಲ, ಅದು ಕ್ರಮೇಣ ಅಭ್ಯಾಸ ಮಾಡ್ತಾ 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 ಆಮೇಲೆ ರೂಢಿ ಆಗುತ್ತೆ. ಸೊ ಹಣದ ಬಗ್ಗೆ ಇದೊಂದು, ಅದಕ್ಕೂ ಒಂದು ಮನಸ್ಸಿದೆ ಹಣಕ್ಕೂ. ನಾವು ಆ ಥರ ಹೇಳ್ತಾ ಇದ್ರೆ ಅದಕ್ಕೆ ಹಾಗೇ ಅನಿಸುತ್ತೆ. ಆಮೇಲೆ ಖರ್ಚು ಮಾಡೋಕ್ಕೆ ಹೋಗ್ತೀವಿ ಗೊತ್ತಾ, ಎಲ್ಲಿಗಾರು ಶಾಪಿಂಗ್ ಹೋಗ್ತೀವಿ ಅಥವಾ ಏನಾದ್ರು ತೊಗೊಳಕ್ಕೆ ಹೋಗ್ತೀವಿ, ನಮ್ಮದು ಟಾರ್ಗೆಟ್ ಒಂದು 500 1000 ರುಪೀಸ್ ಇರುತ್ತೆ. ಅದಕ್ಕಿಂತ ಒಂದು 100-200 ರೂಪಾಯಿ ಎಕ್ಸ್ಟ್ರಾ ಖರ್ಚಾದರೆ ನಮ್ಗೆ ಆಗಲೇ ಅಲ್ಲಿ ಬೇಜಾರಾಗ್ತಿರುತ್ತೆ. ಅಯ್ಯೋ ಎಲ್ಲ ಖರ್ಚಾಗ್ತಾ ಇದೆಯಲ್ಲ, ಎಲ್ಲ ಒಟ್ಟೋಗ್ತಾ ಇದೆಯಲ್ಲ, ಖರ್ಚಾಗ್ತಿದೆಯಲ್ಲ, ಈ ಥರ ಎಷ್ಟು ಜನಕ್ಕೆ ಅನ್ನಿಸ್ತಿರುತ್ತೆ. ಹೊರಗಡೆ ಹೋದಾಗ ಏನಾದ್ರು ತೊಗೊಳಕ್ಕೆ ಹೋದಾಗ ನಾವೊಂದು 500 ರುಪೀಸಲ್ಲಿ ಮುಗಿಸ್ಕೊಂಬರೋಣ ಅಂತ ಹೋಗಿರ್ತೀವಿ. ಬಟ್ ಏನೋ ಇರ್ಬೋದು, ತರಕಾರಿ ಇರ್ಬೋದು ಅಥವಾ ಏನೋ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗ್ತೀವಿ, ಅವಾಗ ಒಂದು 200-300 ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾರೆ. ಬೇಡದೇ ಇರೋದು ಅದು ಬೇಕಿತ್ತು ಅಂತ ಹಠ ಮಾಡ್ತಾರೆ. ಅವಾಗ ಎಕ್ಸ್ಟ್ರಾ ದುಡ್ಡು ಖರ್ಚಾಗುತ್ತೆ. ಆ ಖರ್ಚಾಗೋ ಟೈಮಲ್ಲಿ ನಮ್ಮ ಕೈಯಲ್ಲಿ ಒಂದು 500 ರೂಪಾಯಿ ಇಟ್ಕೊಂಡಿದ್ರೆ ಅದು ಹೋಗ್ತಾ ಹೋಗ್ತಾ ಪೂರ್ತಿ ಖಾಲಿ ಆಗೋಗ್ಬಿಡುತ್ತೆ. ಅವಾಗ ನಮ್ಗೇನು ಅನಿಸುತ್ತೆ, ಅಯ್ಯೋ ಎಲ್ಲ ಖಾಲಿ ಆಗೋಯ್ತಲ್ಲಪ್ಪ ಅಂತ ಬೇಜಾರಾಗುತ್ತೆ ಅಲ್ವಾ. ಎಷ್ಟು ಜನಕ್ಕೆ ಆ ಥರ ಬೇಜಾರಾಗುತ್ತೆ? ಎಸ್ ಅಂತ ಕಮೆಂಟ್ ಮಾಡಿ. ಬೇಜಾರಾಗಿ ಹಣವನ್ನು ಯಾರು ಖರ್ಚು ಮಾಡ್ತೀರಾ? ಯಾರಿಗೂ ಬೇಜಾರಾಗಲ್ವಾ? ಎಸ್ ಎಸ್ ಪುಷ್ಪ ಮೇಡಮ್, ಎಸ್ ಕುಶಲ ಮೇಡಮ್, ಎಲ್ರಿಗೂ ಆಗುತ್ತಲ್ವಾ? ಅಯ್ಯೋ 100 ರೂಪಾಯಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಬಂದು ಇದೇನಪ್ಪ ಇದು 200 ರೂಪಾಯಿ ಆಗ್ತಾಯಿದೆ, 300 ರೂಪಾಯಿ ಆಗ್ತಾಯಿದೆ, ಹೊರಗೆ ಬಂದರೆ ದುಡ್ಡು ಖರ್ಚು. ಈ ಮೆಂಟಾಲಿಟಿ ಎಷ್ಟು ಜನಕ್ಕಿದೆ? ಮನೆಯಲ್ಲೇ ಇದ್ದರೆ ಆರಾಮು, ಹೊರಗಡೆ ಬಂದೆ ಅಂದರೆ 1000 ರೂಪಾಯಿ ಖರ್ಚು. ಇದು ಯಾರ್ಯಾರಿಗೆ ಅನಿಸುತ್ತೆ? ಅದಕ್ಕೆ ನಾನು ಹೊರಗೆ ಬರಲ್ಲ, ಒಳಗೆ ಕೂತಿರೋದು. ಈ ಥರ ತುಂಬ ಜನಕ್ಕೆ ಅನಿಸುತ್ತೆ ಅಲ್ವಾ? ಎಸ್ ಮೀ ಕುಶಲ ಮೇಡಮ್, ಪುಷ್ಪ ಮೇಡಮ್, ಹೌದು. ಟ್ರಾನ್ಸಾಕ್ಷನ್ ಮಾಡಿದಷ್ಟು ಜಾಸ್ತಿ ಬರುತ್ತೆ ಗೊತ್ತಾ. ವಿನಿಮಯ ಕೊಡೋದು ತಗೊಳ್ಳೋದು ಮಾಡಿದಷ್ಟು ಹಣದ ಒಳ ಹರಿವು ಅಂತಾರೆ, ಅದು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಹಿಡಿದು ಉಸಿರು ಕಟ್ಟಿಸ್ತೀವಿ ಖರ್ಚು ಮಾಡೋಕ್ಕೆ, ಬೇಜಾರಾಗಿ ಕೊಡ್ತೀವಿ. ಇನ್ಮೇಲೆ ಬೇಜಾರಾಗಿ ಕೊಡಬೇಡಿ. ಇವಾಗ ಏನೇ ನೀವು ಪರ್ಚೇಸ್ ಮಾಡಬೇಕಾದ್ರೂ ವಾಪಸ್ ಅವ್ರಿಗೆ ಕೊಡಬೇಕಾದ್ರೆ ಆದಷ್ಟು 708 ಅನ್ನೋ ನಂಬರನ್ನು ಹೇಳ್ಕೊಂಡು ಯಾರ ಕೈಗೆ ನೀನು ಹೋಗ್ತಾ ಇದೆಯಾ ಅವ್ರಿಗೆ ತುಂಬ ಖುಷಿಯಾಗಲಿ, ಅವರಿಗೆ ಅಂದ್ಕೊಂಡಿದ್ದೆಲ್ಲ ಸಿಗಲಿ ಅಂತೇಳಿ ನೀವು ಕೊಡ್ತಾ ಇರೋಂಥವ್ರಿಗೆ ವಿಶ್ ಮಾಡಿ. ಮತ್ತು ದುಡ್ಡು ಈ ಥರ ಇದೆ ಅಲ್ವಾ, ಇದು 500 ರುಪೀಸ್ ಇದೆ ಅಲ್ವಾ, ಇದನ್ನು ನೀವು ಕೊಡಬೇಕಾದ್ರೆ ಆದಷ್ಟು ಹಿಂಗೆ ಮಡ್ಚ್ತೀರಲ್ವ, ಆ ಓಪನ್ ಸೈಡು ನಿಮ್ಮ ಕಡೆ ಇರಲಿ. ಹಿಂಗೆ ಓಪನ್ ಇರುತ್ತಲ್ಲ ಅದು ನಿಮ್ಮ ಕಡೆ ಇರಲಿ, ಈ ಕ್ಲೋಸಿಂಗ್ ಸೈಡು ಅವ್ರ ಕಡೆ ಇರಲಿ. ಆವಾಗ ನೀವು ಈ ಥರ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಾನು ಒಬ್ಬರಿಗೆ ಕೊಡ್ತಾ ಇದ್ದೀನಿ, ಒಳ್ಳೇದಾಗಲಿ ಅವರಿಗೆ ಅಂತ ಖುಷಿಯಾಗಿ ಬೀಳ್ಕೊಡುಗೆ ಮಾಡಬೇಕು, ಖುಷಿಯಾಗಿ ಕೊಡಬೇಕು ಹಣವನ್ನು. ಅಯ್ಯೋ ಇದ್ದಿದ್ದೇನೋ 500 ರೂಪಾಯಿ ಇದು ಖರ್ಚಾಯ್ತಲ್ಲಪ್ಪ, ಈ ಥರ ಮೈಂಡ್ಸೆಟ್ಟಲ್ಲಿ ಕೊಡಬೇಡಿ, ಓಕೆನಾ? ಅದು ಯಾರ ಕೈಗೆ ಹೋಗ್ತಾ ಇದೆ ಅವ್ರದ್ದು ಒಂದು ಲೈಫ್ ನಡೆಯುತ್ತೆ, ಅವ್ರ ಲೈಫ್ ಚೆನ್ನಾಗಾಗಲಿ ಅಂತೇಳಿ ಕೊಡಿ. ಕೊರಗಿ ಕೊಡಬೇಡಿ, ಕೊರಗೋದ್ರಿಂದ ಇನ್ನೂ ಜಾಸ್ತಿ ಕೊರತೆನೇ ಆಗುತ್ತೆ. ಸೊ ಖುಷಿಯಾಗಿ 708 ಹೇಳಿ, ಅಂದರೆ ಅದು ಮಲ್ಟಿಪಲ್ ಆಗುವಂಥ ನಂಬರು, ಅದನ್ನಾದರೂ ಹೇಳ್ಬೋದು. ಇಲ್ಲ ಜಸ್ಟ್ ವಿಶ್ ಮಾಡಿ, ಓಪನ್ ಸೈಡು ನಿಮ್ಮ ಸೈಡ್ ಇಟ್ಕೊಳ್ಳಿ ಯಾವಾಗಲೂ. ಇದು ಹಿಂಗೆ ಓಪನ್ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ. ಹಿಂಗಿದೆ ಅಂದಾಗ ಹಿಂಗೆ ಕ್ಲೋಸ್ ಮಾಡಿದ್ರೆ ಈ ಕ್ಲೋಸಿಂಗ್ ಅವ್ರ ಕಡೆ ಇರಲಿ, ಓಪನ್ ಅಂದರೆ ನಿಮ್ಮ ಕಡೆ ಓಪನ್ ಇದೆ, ನಾನು ರಿಸೀವ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅರ್ಥ. ಸೊ ಓಪನ್ ಸೈಡು ನಿಮ್ಮ ಕಡೆ ಇಟ್ಕೊಂಡು ಹೀಗೆ ಕೊಡಿ. ಅವರಿಗೆ ಕೊಡಬೇಕಾದ್ರೆ ವಿಶ್ ಮಾಡಿ, ಇದು ಯಾರಿಗೆ ಹೋಗ್ತಾ ಇದೆ ಅದು ಒಳ್ಳೆ ಕೆಲಸಕ್ಕೆ ಯೂಸ್ ಆಗಲಿ, ನಾನು ಖುಷಿಯಿಂದ ಕೊಡ್ತಾ ಇದ್ದೇನೆ, ಇದ್ರ 10 ಪಟ್ಟು ನನಗೆ ರಿಟರ್ನ್ ಬರ್ತಾ ಇದೆ ಅಂತ ಅಂದ್ಕೊಂಡು ಕೊಡಬೇಕು. ಬೇಜಾರು ಮಾಡಿಕೊಂಡು ಇದ್ದಿದ್ದೇ ಒಂದು 100 ರೂಪಾಯಿ ಅದು ಹೋಯ್ತು, ಮುಂಡ ಮುಚ್ಕೊಂಡು ಹೋಯ್ತು, ಇದ್ದಿದ್ದು ಒಂಚೂರು ಇಲ್ಲಿ ಕಚ್ಕೊಂಡು ಹೋಯ್ತು ಅಂತಾರಲ್ಲ, ಹಂಗೆ ಬೇಜಾರು ಮಾಡಿಕೊಂಡು ಕೊಡಬೇಡಿ. ನೀವು ಹಂಗೆ ಕೊಟ್ಟಾಗ ವಾಪಸ್ ಬರಲ್ಲ ನಿಮಗೆ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಆವಾಗಲೂ ನೀವು 708 ನಂಬರನ್ನು ಹೇಳ್ಕೊಂಡು ಮಾಡಿ, ನಾನು ಇಷ್ಟು ಸೆಂಡ್ ಮಾಡ್ತಾ ಇದ್ದೀನಿ, ಇದ್ರ ಡಬಲ್ ನನಗೆ ಬಂದಿದೆ, ಬರ್ತಾ ಇದೆ, ಬರುತ್ತೆ ಅಂತ ಹೇಳ್ಬೇಡಿ, ಬಂದಿದೆ ಬರ್ತಾ ಇದೆ ಅಂತೇಳಿ ಸೆಂಡ್ ಮಾಡಿ. ಆನ್ಲೈನ್ ಮಾಡುವಾಗೂ ಕೂಡ ಅದೇ ಥರ ಮಾಡಿ. ಈಗ 100 ರೂಪಾಯಿ ಕಳಿಸ್ತಾ ಇದ್ದೀನಿ ಅಂದರೆ ನನ್ನ ಅಕೌಂಟಿಗೆ ಮತ್ತೆ 200 ರೂಪಾಯಿ ಬಂದಿದೆ ಅಥವಾ 2000 ಬಂದಿದೆ, 10 ಪಟ್ಟು ಬಂದಿದೆ, 1000 ಪಟ್ಟು, 100 ಪಟ್ಟು ಬಂದಿದೆ ಅಂತ. ಇದನ್ನು ನೀವು ಒಂದು 21 ದಿವಸ ಅಭ್ಯಾಸ ಮಾಡಿ, ಕೊಡೋವಾಗೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ
ಅದಕ್ಕೂ ಕೂಡ ಉಸಿರಾಡ್ಬೇಕು. ಈಗ ನೀವು ಯಾರ್ದಾರು ಮನೆಗೆ ಹೋಗ್ತೀರಾ, ಅಲ್ಲಿ ನಿಮಗೆ ತುಂಬ ರಿಸ್ಟ್ರಿಕ್ಷನ್ ಮಾಡ್ತಾರೆ, ಅಲ್ಲಿ ಕೂತ್ಕೋಬೇಡಿ, ಇಲ್ಲಿ ಕೂತ್ಕೋಬೇಡಿ. ಕೆಲವ್ರು ನೋಡಿದ್ದೀರಾ, ಸೋಫಾ ಮೇಲೆ ಕೂತ್ಕೊಂಡ್ರೆ ಸಾಕು ಬೇಜಾರಾಗುತ್ತೆ ಅವರಿಗೆ. ಆಮೇಲೆ ಅವ್ರ ಅಡುಗೆ ಮನೆಗೆ ನೀವೇನಾದ್ರು ಹೋದ್ರಿ ಅಂದರೆ ಬೇಜಾರು ಮಾಡ್ಕೊತಾರೆ. ಏನಪ್ಪ ಇವ್ರಿಗೆ ಅಲ್ಲೇ ಕೂತ್ಕೊಳ್ಳಿ ಬಂದೆ, ಅಲ್ಲೇ ಕೂತ್ಕೊಳ್ಳಿ ಬಂದೆ ಅಂತ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡೋದು. ಒಂದು ಸಲ ಕಂಫರ್ಟು ಝೋನ್ ಕ್ರಿಯೇಟ್ ಮಾಡಲ್ಲ ಅವರು ನಿಮಗೆ. ಅವಾಗ ನಿಮ್ಗೆ ಏನನ್ಸುತ್ತೆ ಹೇಳಿ? ಈಗ ಯಾರ್ದಾರು ಮನೆಗೆ ಹೋಗ್ತೀರಾ, ಅವರು ನಿಮಗೆ ಎಲ್ಲದರಲ್ಲೂ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಲ್ಲ. ಆವಾಗ ನಿಮ್ಗೆ ಏನು ಅನ್ಸುತ್ತೆ? ಒಂದು 10 ನಿಮಿಷಕ್ಕಿಂತ ಅಲ್ಲಿ ಇರಬೇಕು ಅನ್ಸುತ್ತಾ ಅಥವಾ ಇರಬಾರ್ದು ಅನ್ಸುತ್ತಾ? ಹೋಗೋದೇ ಬೇಡ ಅನ್ಸುತ್ತೆ. ಹೋಗೋದೇ ಬೇಡ. ಅಯ್ಯೋ ಇವ್ರ ಮನೆಗೆ ಈ ಕಡೆ ಬಂದ್ರು, ಈ ಏರಿಯಾಗೆ ಬಂದ್ರು ಇವ್ರ ಮನೆಗೆ ಬರಬಾರ್ದಪ್ಪ ಅನ್ಸುತ್ತೆ ಅಲ್ವಾ? ಅದು ನಾವೆಲ್ಲ ಚಿಕ್ಕದಿರುವಾಗ ಜಾಸ್ತಿ ಇತ್ತು, ಇವಾಗೆಲ್ಲ ಅಷ್ಟೇ. ಇವಾಗಿಲ್ಲ, ಬಟ್ ಇವಾಗ್ಲೂ ಕೆಲವರು ನಾವು ಯಾರ ಮನೆಗೆ ಬರೋದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ಒಂಥರ ವಿಚಿತ್ರವಾಗಿ ನಡ್ಕೊಳ್ಳೋದು. ಅವ್ರ ಮುಖದಲ್ಲೇ ಭಾವನೆಗಳಲ್ಲೇ ನಮಗೆ ಗೊತ್ತಾಗ್ತಾ ಇರುತ್ತೆ, ಇವ್ರು ಯಾಕೆ ಬಂದರು ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಿರುತ್ತೆ. ಈಗ ಎಲ್ಲರೂ ತುಂಬ ಸ್ಮಾರ್ಟ್ ಆಗಿದ್ದೀವಿ ನಾವು, ಎಲ್ಲ ಮುಖದಲ್ಲೇ ಅರ್ಥ ಮಾಡ್ಕೊಬಿಡ್ತೀವಿ. ಅವಾಗ ನಾವೇನು ಮಾಡ್ತೀವಿ, ಆಯಿತು ಸರಿ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಅಪ್ಪ ರಿಲೀಫ್ ಆಯಿತು, ಇನ್ನು ಇವ್ರ ಮನೆಗೆ ಬರಬಾರ್ದು, ಮೆಂಟಲಿ ಒಂಥರ ಸ್ಟ್ರೆಸ್ ಆಗಿಬಿಡುತ್ತೆ, ನಮಗೇನೆ ಬೇಜಾರು ಅನಿಸ್ಬಿಡುತ್ತೆ ಅಲ್ವಾ? ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಹಣಕ್ಕೂ ಕೂಡ ಹಾಗೇನೆ, ನೀವು ಕಂಫರ್ಟ್ ಇದು ಕ್ರಿಯೇಟ್ ಮಾಡಿಲ್ಲ ಅಂದರೆ, ಖರ್ಚು ಮಾಡದೆ ತುಂಬ ಬೇಜಾರು ಮಾಡಿಕೊಂಡು ಮನಸ್ಸಲ್ಲಿ ಅದಕ್ಕೆ ಇದು ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಹಾಗೆ ಅನಿಸುತ್ತೆ, ಇವ್ರ ಮನೇಲಿ ಇರಬಾರ್ದು ನಾನು ಅಂತ. ಸೊ ಹಾಗಾಗಿ ಹಣ ಇಡುವಂಥ ಜಾಗವನ್ನೇ ಸಪ್ರೇಟ್ ನೀವು ಮಾಡಬೇಕು, ಹಣಕ್ಕೇ ಸಪ್ರೇಟ್ ಒಂದು ಇರಬೇಕು. ಎಲ್ಲಂದ್ರಲ್ಲೇ ಮಡಚಿ ಬಿಸಾಡೋದು, ಯಾವುದ್ಯಾವುದೋ ಡಬ್ಬಗಳಲ್ಲಿ ಇಡೋದು, ಆ ಥರ ಎಲ್ಲ ಮಾಡಬಾರ್ದು. ಆದಷ್ಟು ಹಣಕ್ಕೆ ಅಂತಲೇ ಒಂದು ಸಪ್ರೇಟ್ ಒಂದು ಬಾಕ್ಸೋ ಅಥವಾ ಏನಾದ್ರು ಮಾಡಬೇಕು. ಅದಕ್ಕೆ ಸ್ವಲ್ಪ ಸೆಂಟನ್ನು ಹಾಕಿ, ಅದು ಯಾವಾಗಲೂ ಏನು ಗೊತ್ತಾ, ಒಂದು ಸ್ಪೆಷಲ್ ಇದು ಮಾಡಬೇಕು ಅದಕ್ಕೆ, ರಾಜಾತಿಥ್ಯ ಅಂತಾರಲ್ಲ ಆ ಥರ ಇಟ್ಟರೆ ನಿಮಗೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇನು ಮಾಡುತ್ತೆ, ಇನ್ನೂ ಜಾಸ್ತಿ ಹಣವನ್ನು ಎಳ್ಕೊಳ್ಳುತ್ತೆ. ಸೊ ಹಾಗಾಗಿ ಹಣ ಇಡುವಂಥ ಜಾಗದಲ್ಲಿ ಬೇರೆ ಏನೇನೋ ವಸ್ತುಗಳನ್ನ, ಈ ಸಾಲದ ಚೀಟಿ ಇರ್ಬೋದು, ಆಮೇಲೆ ಬೇರೆ ಬೇರೆ ಬಸ್ ಚೀಟಿಗಳು ಅವು ಇವು ಅದ್ರ ಜೊತೆ ಮಿಕ್ಸ್ ಮಾಡಬೇಡಿ. ಹಣನೇ ಸಪ್ರೇಟ್ ಇಡಿ, ಬೇರೆ ಬೇರೆ ಬಿಲ್ಗಳನ್ನು ಸಪ್ರೇಟ್ ಇಡಿ, ಅದ್ರ ಜೊತೆಯಲ್ಲಿ ಇಡಬೇಡಿ. ಇದು ಹಣದೆಲ್ಲ ಮನೋವಿಜ್ಞಾನ ಅಂತಾರಲ್ಲ, ಅದು ಈ ಸಣ್ಣ ಸಣ್ಣ ಮಿಸ್ಟೇಕ್ ಈ ಥರಗಳೆಲ್ಲ ಮಾಡಬಾರ್ದು. ಖರ್ಚು ಮಾಡುವಾಗ ಆದಷ್ಟು ಖುಷಿಯಾಗಿ ಖರ್ಚು ಮಾಡಿ, ಏನೇ ಹೋಗ್ತಾ ಇದೆ ನನ್ನ ಕೈಯಿಂದ ಅಂದರೂ ಅದ್ರ ಡಬ್ಬಲ್ ನನಗೆ ಬಂದಿದೆ ಅನ್ನೋ ಮನಸ್ಥಿತಿಯಲ್ಲಿ ಖರ್ಚು ಮಾಡಿ ನೀವು, ಆಯಿತಾ? ಅದೊಂದು ಕೊಡಬೇಕಾದ್ರೆ ಒಂದು ಓಪನ್ ಇಟ್ಕೊಂಡು ಕೊಡಿ. ಪ್ರತಿ ದಿವಸ ಹಣದ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀನು ನನ್ನ ಜೊತೆ ಇರೋದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ, ಬೇಕಂದದೆಲ್ಲ ತಗೋತಾ ಇದ್ದೀನಿ, ಥ್ಯಾಂಕ್ ಯು ಅಂತ ಹಣದ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದು ನಿಮಗೆ ಆನ್ಸರ್ ಮಾಡುತ್ತೆ, ಕ್ರಮೇಣ ಬರ್ತಾ ಬರ್ತಾ ಏನು ಮಾಡುತ್ತೆ, ನಿಮಗೆ ಅವಶ್ಯಕತೆ ಇರೋವಾಗ ಎಲ್ಲಿಂದನಾದರೂ ಅದೇ ಬರೋ ಥರ ನಿಮಗೆ ಹೆಲ್ಪ್ ಆಗುತ್ತೆ. ಹಣದ ಜೊತೆ ಮಾತಾಡಿ, ರಾತ್ರಿ ಹೊತ್ತಾರು ಮಾತಾಡಿ ಅಥವಾ ಬೆಳಿಗ್ಗೆ ಹೊತ್ತಾರು ಮಾತಾಡಿ, ಇಲ್ಲ ಒಂದು ಅಫರ್ಮೇಷನ್ ಮಾಡಬೇಕು. ಹಣದ ಮೆಡಿಟೇಷನ್ನು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಹಣದ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಎಡಗೈಯಲ್ಲಿ ಹೀಗೆ ಇಟ್ಕೊಂಡು ಬಲಗೈಯಲ್ಲಿ ಹಿಂಗೆ ಇಟ್ಕೊಂಡು ಇದನ್ನು ಹಿಂಗೆ ಓಪನ್ ಕ್ಲೋಸ್ ಮಾಡಿ, ಈ ಥರ ಥ್ಯಾಂಕ್ ಯು ಸೋ ಮಚ್ ನೀನು ನನ್ನ ಜೊತೆ ಇರೋದಕ್ಕೆ ಅಂತೇಳಿ ಅದಕ್ಕೆ ಥ್ಯಾಂಕ್ ಯು ಹೇಳಿ ಪ್ರತಿ ದಿವಸ 10 ಪಟ್ಟು. ಈಗ ಯಾವುದು ದೊಡ್ಡ ನೋಟಿದೆ ಅದನ್ನೇ ಇಟ್ಕೊಳ್ಳಿ. ಈಗ ನಮ್ಮ ದೇಶದಲ್ಲಿ ದೊಡ್ಡ ಕರೆನ್ಸಿ ಈಗ ಸದ್ಯಕ್ಕೆ ಓಡಾಡ್ತಾ ಇರೋದು 500 ರುಪೀಸ್ ಅಲ್ವಾ? ಆ 500 ರುಪೀಸ್ನ ಇಟ್ಕೊಂಡು ಥ್ಯಾಂಕ್ ಯು ಸೋ ಮಚ್, ಪ್ರತಿ ದಿವಸ 10 ಪಟ್ಟು, 1000 ಪಟ್ಟು, 100 ಪಟ್ಟು ನನ್ನ ಬಳಿ ಬರ್ತಾ ಇದೆಯಾ, ಬಂದಿದೆಯಾ ಅಂತ ನಿಮ್ಗೆ ಆ ಮೈಂಡ್ ಸೆಟ್ ಬರಬೇಕು. ನಿಮ್ಮ ಹತ್ರ ಅಷ್ಟು ಆಲ್ರೆಡಿ ಇದೆ ಅಂತ ಬರೋವರೆಗೂ, ಅದು ಸಬ್ಕಾನ್ಷಿಯಸ್ ಮೈಂಡ್ ಹೋಗೋವರೆಗೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಹೇಳಿ. ಮತ್ತು ಶ್ರೀಮಂತರನ್ನ ನೋಡಿ ಅಸೂಯೆ ಪಡಬೇಡಿ. ಈಗ ಯಾರ ಹತ್ರನೋ ತುಂಬ ದುಡ್ಡಿದೆ, ಅವ್ನು ಬಿಡು ಅವ್ನು ತಲೆ ಒಡೆದು ಮಾಡಿದ್ದಾನೆ ದುಡ್ಡು, ಆ ಥರ ಕೆಟ್ಟ ವಸ್ತುಗಳು, ಕೆಟ್ಟ ಇದನ್ನು ಹಣ ಕೇಳಬೇಡಿ. ಅವ್ರು ಹೇಗಾದರೂ ಮಾಡ್ಕೊಂಡಿರಲಿ, ಬಟ್ ಅವ್ರ ಬಗ್ಗೆ ನಿಮಗೆ ಕೆಟ್ಟ ಅಭಿಪ್ರಾಯ ಬರೋದು ಬೇಡ. ಅವ್ರ ಬಗ್ಗೆ ಅವ್ರ ಹತ್ರ ಹಣ ಇದೆ, ಒಳ್ಳೆಯದು ಅಷ್ಟೇ. ಶ್ರೀಮಂತರ ನೋಡಿ ಅಸೂಯೆ ಪಡಬೇಡಿ. ಅವ್ರಿಗೇನಪ್ಪ ದುಡ್ಡಿದೆ, ಅವ್ರಿಗೆ ಹೆಂಗೆ ಉಪಯೋಗಿಸ್ಕೋಬೇಕು ಬರಲ್ಲ, ಈ ಥರ ದುಡ್ಡಿದೆ ಅಂಥೇಳಿ ಹಣಕ್ಕೆ ನೆಗೆಟಿವ್ ಹೇಳಬೇಡಿ ನೀವು, ಓಕೆನಾ? ಆಮೇಲೆ ವೆಲ್ಕಮ್ ಮಾಡಿ, ಯಾವಾಗಲೂ ವೆಲ್ಕಮ್ ಟು ಮೈ ಲೈಫ್. ಏನಾದ್ರು ಒಂದು ಸಣ್ಣ ಅಮೌಂಟ್ ಬಂದ್ರೂ ಬಂದಿದ್ದಕ್ಕೆ ವೆಲ್ಕಮ್ ಮಾಡಿ, ಅದಕ್ಕೆ ಖುಷಿ ಆಗಬೇಕು. ವೆಲ್ಕಮ್ ಟು. ಈಗ ಯಾರು ಅತಿಥಿಗಳು ಬಂದರೆ ನಾವು ನಗುತ್ತಾ ನಾವು ಅವ್ರನ್ನ ಹೆಂಗೆ ಕರಿತೀವಿ, ಬನ್ನಿ ಕೂತ್ಕೊಳ್ಳಿ ಅಂತ ಹೆಂಗೆ ಮಾಡ್ತೀವಲ್ಲ, ಅದೇ ಥರ ನಿಮ್ಗೆ ಯಾವ್ದಾದ್ರು ಒಂದು ಅಮೌಂಟ್ ಬಂತು, ಆನ್ಲೈನಲ್ಲೇ ಬರಲಿ, ಯಾರಾದರೂ ಬಂದು ನಿಮಗೆ ಪೇಮೆಂಟೇ ಕೊಟ್ಟಾಗ ವೆಲ್ಕಮ್ ಮಾಡಿ. ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಅಂತ ವೆಲ್ಕಮನ್ನು ಮಾಡಿ. ಮತ್ತು ಮನೆ ಅಂತ ಬಂದಾಗ
ಆದಷ್ಟು ರಾತ್ರಿ ಮನೆಯನ್ನು ಸ್ವಚ್ಛವಾಗಿಟ್ಟು ಮಲ್ಕೊಳ್ಳಿ. ಸ್ಪೆಷಲಿ ಅಡುಗೆ ಮನೆಯಲ್ಲಿ ಏನಾದರೂ ಸ್ವಲ್ಪ ಊಟ ಉಳಿದಿದೆ ಅಂದರೆ ಅದೊಂದು ಸಣ್ಣ ಪಾತ್ರೆಗೆ ಹಾಕಿಡಿ. ಸ್ಟವ್ವು ಮತ್ತು ಸೆಲ್ಫ್ ಏನಿರುತ್ತೆ ಅದು, ಆಮೇಲೆ ಎಂಜಲು ಪಾತ್ರೆಗಳು, ಊಟ ಮಾಡಿರ್ತಕ್ಕಂಥ ಅಡುಗೆ ಮಾಡಿರ್ತಕ್ಕಂಥ ಪಾತ್ರೆಗಳನ್ನು ಆದಷ್ಟು ತೊಳೆದು ಕ್ಲೀನಾಗಿಡಿ. ನಾಳೆ ಬೆಳಿಗ್ಗೆ ತೊಳ್ಕೊಳ್ಳೋಣ ಆ ಥರ ಮಾಡಬೇಡಿ. ತುಂಬ ಟಯರ್ಡ್ ಆಗಿದೆ ಆಗೋದೇ ಇಲ್ಲ ಅಂದರೆ ಒಂದು ದಿವಸ, ತಿಂಗಳಲ್ಲಿ 1-2 ದಿವಸ ಎಕ್ಸ್ಕ್ಯೂಸ್ ಇರುತ್ತೆ. ಪ್ರತಿ ದಿವಸ ಅದನ್ನು ಮಾಡಬೇಡಿ. ಆದಷ್ಟು ನೀಟ್ ಮಾಡಿ ಅಡುಗೆ ಮನೆನ ರಾತ್ರಿಯೇ ನೀಟಾಗೆಲ್ಲ ತೊಳೆದು ಒರೆಸಿ ಮಲ್ಕೊಳ್ಳುವಂಥ ಅಭ್ಯಾಸವನ್ನು ಇಟ್ಕೊಳ್ಳಿ. ಮತ್ತು ತುಂಬ ಜನದ ಮನೆಯಲ್ಲಿ ಹಳೆ ವಸ್ತುಗಳು, ಈ ವರ್ಷ ಇವತ್ತು ಹಾಕ್ಕೊಂಡ್ರೆ ಬಟ್ಟೆ ಇನ್ನು 3 ತಿಂಗಳು ಬಿಟ್ಟರು ಅದನ್ನು ಹಾಕ್ಕೊಳ್ಳಲ್ಲ, 1 ವರ್ಷ ಬಿಟ್ಟರು ಹಾಕ್ಕೊಳ್ಳಲ್ಲ. ಅಂಥ ಹಳೆ ಬಟ್ಟೆಗಳು, ಹಳೆ ವಸ್ತುಗಳು, ಗುಜರಿ ಸಾಮಾನು ಯಾರ ಮನೇಲಿ ತುಂಬ ಜಾಸ್ತಿ ಇದೆ, ಸ್ಪೇಸೇ ಇರಲ್ಲ, ಅಂಥ ವಸ್ತುಗಳನ್ನ ಆದಷ್ಟು ನಿಮ್ಗೆ ಉಪಯೋಗ ಇಲ್ಲ ಅಂತಂದರೆ ದಯವಿಟ್ಟು ಅದನ್ನು ತೆಗೆದು ಯೂಸ್ ಆಗೋವಂಥವ್ರಿಗೆ ಕೊಡಿ. ಇಲ್ಲ ಅವ್ರಿಗೂ ಯೂಸ್ ಆಗಲ್ಲ, ಯಾರಿಗೂ ಯೂಸ್ ಆಗಲ್ಲ ಅಂದರೆ ಅಂಥ ಯೂಸ್ ಆಗದೇ ಇರೋ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಬಿಡಿ. ನೆಗೆಟಿವ್ ಎನರ್ಜಿ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಅದು ಹಳೆ ವಸ್ತುಗಳು. ಯಾರ್ದೋ ಒಂದು ಮೆಮೊರಿಗೆ ಇಟ್ಕೊಂಡಿದ್ದೀವಿ ಅಂದರೆ 1-2 ವಸ್ತುಗಳನ್ನ ಇಟ್ಕೊಳ್ಳಿ. ಈಗ ಮನೇಲಿ ಯಾರೋ ಡೆತ್ ಆಗ್ತಾರೆ, ಅವರ ಮೆಮೊರಿಗೆ 1 ವಸ್ತು 2 ವಸ್ತು ಇಟ್ಕೊಳ್ಳಿ ಸಾಕು. ಹಂಗಂತ ಅವ್ರು ಯೂಸ್ ಮಾಡ್ತಿರೋದನ್ನೆಲ್ಲನೂ ತುಂಬಿಟ್ಕೊಳ್ಳೋದು, ಒಂದು ವಸ್ತುನೂ ಬಿಸಾಡೋದಿಲ್ಲ, ಆ ಥರ ಮಾಡಬೇಡಿ. ಆದಷ್ಟು 3 ತಿಂಗಳಿಗೊಮ್ಮೆ ಮನೆಯನ್ನು ಕ್ಲೀನ್ ಮಾಡಿ. ಅಂದರೆ ಇದು ಮಾಮೂಲಿ ಕ್ಲೀನ್ ಮಾಡ್ತೀರಾ, ಧೂಳು ತೆಗೆಯೋದು, ಗುಡಿಸೋದು, ಒರೆಸೋದು, ಅದಲ್ಲ. ಬೇಡದೇ ಇರೋ ವಸ್ತುಗಳನ್ನು ತೆಗೆದು ಯೂಸ್ ಆಗೋವಂಥವ್ರಿಗೆ ಕೊಡೋದು. ಇಲ್ಲಾಂದರೆ ಗುಜರಿಗೆ ಹಾಕ್ಬಿಡಿ. ಬಟ್ಟೆಗಳೆಲ್ಲ ಜಾಸ್ತಿ ಕೆಲವ್ರು ನೋಡಿದ್ದೀನಿ ನಾನು, ಈಗ ತೊಗೊಂಡಿರ್ತಾರೆ 2 ವರ್ಷ ಆಗಿರುತ್ತೆ, 2 ವರ್ಷದಲ್ಲಿ 1 ಸರಿ 2 ಸರಿ ಹಾಕಿರ್ತಾರೆ, ಆದರೂ ಇಟ್ಕೊಂಡಿರ್ತಾರೆ. ನೀವು ಹಾಕ್ಕೊಳ್ಳಲ್ಲ, ಅದನ್ನು ನಿಮಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ, ನಿಮ್ಗೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಡಿ. ಆ ಥರ ತುಂಬ ವಸ್ತುಗಳನ್ನ ತುಂಬ್ಕೋಬೇಡಿ ಮನೆಯಲ್ಲಿ. ಆದಷ್ಟು ಸ್ವಲ್ಪ ಮನೆ ವಿಶಾಲವಾಗಿ ಖಾಲಿಯಾಗಿರೋ ಥರ ನೋಡ್ಕೊಳ್ಳಿ. ಕೆಲವ್ರ ಮನೇಲಿ ಹೆಜ್ಜೆ ಇಡೋಕ್ಕೆ ಜಾಗ ಇರಲ್ಲ, ನೀವು ಹೋದರೆ ಕೂತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಅಷ್ಟು ವಸ್ತು ಇಟ್ಕೊಂಡಿರ್ತಾರೆ, ಆದರೆ ಯಾವುದೂ ಉಪಯೋಗಿಸ್ತಿರಲ್ಲ. ಅಂಥ ನೆಗೆಟಿವಿಟಿ ಇರೋವಂಥ ವಸ್ತುಗಳು ಜಾಸ್ತಿ ನೆಗೆಟಿವನ್ನ ಅಬ್ಸರ್ವ್ ಮಾಡುತ್ತೆ. ಹಳೆ ವಸ್ತುಗಳೇನಿದೆ ಅದನ್ನು ಆದಷ್ಟು ಕ್ಲಿಯರ್ ಮಾಡಿ. ಹೊಸದು ಬರೋಕ್ಕೆ ಅವಕಾಶ ಕೊಡಬೇಕು ಅಂದರೆ ಹಳೇದನ್ನು ತೆಗಿಬೇಕಲ್ವಾ. ಈಗ ಹೊಸ ಬಟ್ಟೆ ತಂದರೆ ಎಲ್ಲಿ ಇಟ್ಕೋತೀರಾ? ಹಳೆ ಬಟ್ಟೆನೇ ಬೇರು ತುಂಬಿದ್ರೆ. ಸೊ ಹಾಗಾಗಿ ಎವ್ರಿ 3 ಮಂತ್ 6 ಮಂತಿಗೆ ಒಂದ್ಸರಿ 1-2 ಜೊತೆ ಬಟ್ಟೆ ತೊಗೊಳ್ಳಿ ಹೊಸದು. ಅದು ನಾವು ರಿಚ್ ಆಗ್ತೀನಿ ಅಂತ ಮನಸ್ಸಲ್ಲಿ ಹೇಳೋದಲ್ಲ, ರಿಚ್ ಆಗಿ ನಾವು ಫೀಲ್ ಮಾಡಬೇಕು. ಈ ಶ್ರೀಮಂತರು ಹೇಗಿರ್ತಾರೆ ಆ ಥರ ಇರೋಕ್ಕೆ ನಾವು ಅಭ್ಯಾಸ ಮಾಡ್ಕೋಬೇಕು. ಮಾಡ್ಕೋತಾ ಏನಾಗುತ್ತೆ, ಅಭ್ಯಾಸಗಳೇ ನಮ್ಮನ್ನು ಜಾಸ್ತಿ ಬಲಪಡಿಸೋದು. ಸೊ ಆ ಥರ ನೆಗೆಟಿವ್ ವಸ್ತುಗಳೇನಾದ್ರು ಇದ್ದರೆ ಮನೆಯಲ್ಲಿ ದಯವಿಟ್ಟು ಅದನ್ನು ಎಲ್ಲ ಸೆಟ್ರೇಟ್ ಮಾಡಿ. ಇವತ್ತಿಂದ ಸ್ವಲ್ಪ ತೆಗೆದು ಆದಷ್ಟು ಖಾಲಿ ಮಾಡಿ. ಉಪಯೋಗ ಇಲ್ಲದೆ ಇರೋ ಅಂಥದ್ದೇನಾರು ಇದ್ದರೆ ತೆಗೆದು ಖಾಲಿ ಮಾಡಿ. ಸ್ವಲ್ಪ ಮನೇನ ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಇದು ಮಾಡಿ. ಮತ್ತು ಪ್ರತಿ ಶುಕ್ರವಾರ ಸ್ನಾನ ಮಾಡಬೇಕಾದ್ರೆ ಗುಲಾಬಿ ದಳಗಳನ್ನಾದರೂ ಹಾಕ್ಕೊಳ್ಳಿ, ಇಲ್ಲ ರೋಸ್ ವಾಟರ್ ತಂದು ನೀರಿಗೆ ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡಿ. ಅದು ರೋಸ್ ವಾಟರ್ ಅಂದರೆ ಸ್ವಲ್ಪ ಪರಿಮಳ ಇರುತ್ತಲ್ವ, ಅದೇನು ಮಾಡುತ್ತೆ, ಶುಕ್ರನ ಜಾಸ್ತಿ, ಈಗ ಜ್ಯೋತಿಷದ ಪ್ರಕಾರ ಹೋದಾಗ ಶುಕ್ರ ಗ್ರಹವನ್ನು ಬಲಪಡಿಸುತ್ತಂತೆ. ಶುಕ್ರ ಅಂದ್ರೇ ಲಕ್ಸುರಿ, ಆ ಲಕ್ಸುರಿ ನಿಮ್ಮ ಲೈಫಲ್ಲಿ ಬರುತ್ತೆ. ಪ್ರತಿ ಶುಕ್ರವಾರ ನೀರಿಗೆ ರೋಸ್ ವಾಟರನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಯಾವ್ಯಾವ ವಾರ ಅದು ಚಕ್ರ ಹೀಲಿಂಗ್ ಬಂದಾಗ ನಾನು ಯಾವ್ಯಾವ ವಾರ ಏನೇನು ಹಾಕ್ಕೋಬೇಕು, ಯಾಕೆ ಹಾಕಬೇಕು, ಸ್ನಾನ ಮಾಡಬೇಕಾದ್ರೂ ನೀವೊಂದು ನೀರಿಗೆ ಕೆಲವೊಂದು ವಸ್ತುಗಳನ್ನ ಹಾಕಿ ಸ್ನಾನ ಮಾಡಬೇಕು. ಆವಾಗ ನಿಮಗೆ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಹೊರಟೋಗುತ್ತೆ. ಯಾವುದಾದ್ರು ಕೆಟ್ಟ ದೃಷ್ಟಿಗಳಾಗಿದ್ದರೆ ಬಾಡಿನ ಕ್ಲೆನ್ಸ್ ಮಾಡುತ್ತೆ. ನಮ್ಮ ಆರ ಅಂತ ಬರುತ್ತಲ್ಲ, ಆರ ಅಂದರೆ ಪ್ರಭಾವಳಿ ಅಂತ ಕರಿತೀವಿ. ಈಗ ನಾವೇನಿದ್ದೀವಿ ಇಷ್ಟೇ ಅಲ್ಲ, ನಮ್ಮ ಇನ್ನೂ ಜಾಸ್ತಿ ಇಷ್ಟು ದೊಡ್ಡದಾಗಿ ನಮ್ಮದು ಆರ ಅಂತ ಬರುತ್ತೆ. ನಮಗೆ ಒಂದು ಕಲರ್ಫುಲ್ಲು ಪ್ರಭಾವಳಿ ಬರುತ್ತೆ. ಅದು ಜಾಸ್ತಿ ದೊಡ್ಡದಾಗಬೇಕು. ಮತ್ತು ಎಷ್ಟು ದೊಡ್ಡದು ನಮ್ಮ ಆರ, ಎಷ್ಟು 100 ಮೀಟ್ರು ಆ ಥರ ಎಲ್ಲ ಇದ್ದರೆ ದೊಡ್ಡದಾಗಿದೆ ಅಂತಂದರೆ ನಮಗೆ ಪಾಸಿಟಿವ್ ವಸ್ತುಗಳು, ವ್ಯಕ್ತಿಗಳು ಬೇಗ ಅಟ್ರಾಕ್ಟ್ ಆಗ್ತಾರೆ. ಕೆಲವ್ರು ನೋಡಿದ್ದೀರಾ, ಅವರೇನು ಮಾತಾಡೋದೆ ಒಂದೇ ಮಾತಾಡ್ತಾರೆ, ಅಂದರೆ 1 ಲೈನ್ ಅಥವಾ 2 ಲೈನ್ ಮಾತಾಡಿದ್ರು ನಾವು ತುಂಬ ಅವ್ರಿಗೆ ಅಟ್ರಾಕ್ಟ್ ಆಗ್ತೀವಿ. ಇವ್ರ ಜೊತೆ ಮತ್ತೆ ಮಾತಾಡಬೇಕು, ಇವ್ರನ್ನೇನೋ ಕೇಳಬೇಕು ಅಂತ ನಾವು ಬೇಗ ಅವ್ರ ಜೊತೆ ಅಟ್ರಾಕ್ಟ್ ಆಗ್ತೀವಲ್ಲ, ಅಂಥವ್ರಿಗೆಲ್ಲ ಆರ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಪ್ರಭಾವಳಿ ಅಂತ ಕರಿತೀವಿ. ಅದು ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನೀವು ಆದಷ್ಟು ನೀರಿಗೆ ಕೆಲವೊಂದೆಲ್ಲ ಹಾಕಿ ಸ್ನಾನ ಮಾಡಬೇಕು. ಈಗ ತಕ್ಷಣಕ್ಕೆ ಶುಕ್ರವಾರದ್ದು ಹೇಳ್ತೀನಿ ನಾನು. ಶುಕ್ರವಾರ ನೀವು ರೋಸ್ ವಾಟರ್ ಹಾಕ್ಕೊಂಡು ಸ್ನಾನ ಮಾಡಬೇಕಾದ್ರೂ ಆ ರಿಚ್ನೆಸ್ ಬರಬೇಕು ನಿಮ್ಮಲ್ಲಿ. ಸ್ನಾನ ಮಾಡುವಾಗ ಕೂಡ ನೀವು ಏನು ಶವರ್ ಆನ್ ಮಾಡಿದ್ರೆ ನನ್ನ ಮೇಲೆ ನೀರಿನ ಮಳೆನೇ ಸುರಿತಾ ಇದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಸ್ನಾನ ಮಾಡಿ.
ಆ ಥರ ನೀವು ಮಾಡೋದ್ರಿಂದ ಮತ್ತು ನನ್ನಲ್ಲಿರುವಂಥ ಎಲ್ಲ ನೆಗೆಟಿವಿಟಿ ಹೋಗ್ತಾ ಇದೆ. ನಾನು ಹಣವನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ. ಈ ಥರ ನೀವು ಹೇಳ್ಕೊಂಡು ಸ್ನಾನ ಮಾಡಬೇಕು, ಓಕೆನಾ? ಶುಕ್ರವಾರ ಎಲ್ಲರೂ ರೋಸ್ ವಾಟರ್ ಹಾಕಿ ಸ್ನಾನ ಮಾಡಿ. ರೋಸ್ ವಾಟರ್ ಇಲ್ಲ ಅಂದರೆ ಈಗ ಗುಲಾಬಿ ಗಿಡ ಇರುತ್ತೆ ಕೆಲವ್ರ ಮನೇಲಿ, ಆ ಪನ್ನೀರ್ ಗುಲಾಬಿ ಅಂತೆಲ್ಲ ಬರುತ್ತಲ್ಲ, ಸ್ವಲ್ಪ ಪರಿಮಳ ಇರುತ್ತೆ, ಅದು ಒಂದು ಹೂ ತಗೊಂಡು ಅದ್ರ ದಳಗಳನ್ನ ನೀರೊಳಗಡೆ ಹಾಕಿ ಸ್ನಾನ ಮಾಡಿ. ಯಾವಾಗಲೂ ರಿಚ್ ಆಗಿ ಥಿಂಕ್ ಮಾಡಿ. ಐ ಆಮ್ ರಿಚ್ ಅಂತ. ಈಗ ರಿಚ್ ಪರ್ಸನ್ಸ್ ಹೇಗಿರ್ತಾರೆ ಅದೇ ಥರ ಇರೋಕ್ಕೆ ಅಭ್ಯಾಸ ಮಾಡಿ. ಮಂತ್ಲಿ ಅಥವಾ 2 ಮಂತ್ ಒಂದ್ಸರಿ ಸ್ವಲ್ಪ ಲಕ್ಸುರಿ ಅಂದರೆ 5 ಸ್ಟಾರ್ ಹೋಟೆಲ್ ಆ ಥರದಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು ಕಾಫಿ ಆದರೂ ಕುಡ್ಕೊಂಬನ್ನಿ. ಅಲ್ಲಿರೋರ್ನೆಲ್ಲ ಅಬ್ಸರ್ವ್ ಮಾಡಿ. ಈಗ ಹಣ ಇರುವಂಥವ್ರು ಕೆಲವರು ಬಂದಿರ್ತಾರೆ, ಅವ್ರು ಹೇಗೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಅವರು ಹೇಗಿದ್ದಾರೆ, ಅವ್ರ ಆ್ಯಟಿಟ್ಯೂಡ್ ಹೇಗಿದೆ, ಅದನ್ನು ಅಬ್ಸರ್ವ್ ಮಾಡಿ. ಆದಷ್ಟು ನೀವು ಆ ಥರ ಆಗೋಕ್ಕೆ. ಈಗ ಬೇರೆಯವ್ರನ್ನ ಕಾಪಿ ಮಾಡಬೇಡಿ. ನಿಮ್ಮ ಹತ್ರ ಹಣ ಬಂದಾಗ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅದನ್ನು ಆಲ್ರೆಡಿ ನಾನು ಇದ್ದೀನಿ ಅಂತ ನೀವು ಫೀಲ್ ಮಾಡಿಕೊಂಡು ಆ ಥರ ನೀವು ಇದು ಮಾಡಬೇಕು. ಸಾಲಗಳು ಯಾರಿಗಾರು ಇದೆ ಅಂದರೆ, ತುಂಬ ಸಾಲ ಇದೆ ಅಂದರೆ ಆದಷ್ಟು ಅವರು ಜಾಸ್ತಿ ಮಂಗಳವಾರನೇ ಕ್ಲಿಯರ್ ಮಾಡಿ. ಅಂದರೆ ಮಂಗಳವಾರ ಅವ್ರಿಗೆ ಕೊಡಿ. ಈಗ ಯಾರಿಗೋ ಬಡ್ಡಿ ಕೊಡಬೇಕು, ಬುಧವಾರ ಕೊಡಬೇಕಿರುತ್ತೆ, ಒಂದು ದಿವಸ ಬೇಗ ಕೊಡಿ. ಬಟ್ ಮಂಗಳವಾರ ನೀವು ಸೂರ್ಯ, ಈಗ ಇದು ಕಲ್ತಿರೋರಿಗೆ, ಸ್ವರ ವಿಜ್ಞಾನ ಕಲ್ತಿರೋರಿಗೆ ಗೊತ್ತಿದೆ, ಸೂರ್ಯ ಸ್ವರದಲ್ಲಿ ಮಂಗಳವಾರ ಸಾಲವನ್ನು ತೀರಿಸ್ತಾ ಬಂದರೆ ಇಮ್ಮಿಡಿಯೇಟು ಬೇಗ ತೀರೋಗುತ್ತೆ, ನಿಮಗೆ ಗೊತ್ತಾಗೋದೇ ಇಲ್ಲ. ಸೊ ಫಸ್ಟು ಸಾಲದಿಂದ ಮುಕ್ತಿ ಆದರೆ ತಾನೇ ಹಣದ ಬಗ್ಗೆ ನಿಮಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಸಾಲಗಳನ್ನು ಮಂಗಳವಾರ ತೀರಿಸಿ. ಈಗ ಗುರುವಾರ ಏನೋ ಕಟ್ಟೋದಿರುತ್ತೆ, ಮಂಗಳವಾರನೇ ಹಾಕಿಡಿ ಅಕೌಂಟಿಗೆ, ಸಾಲದ್ದು ಇದು ಅಂತ ಹೇಳ್ಬಿಟ್ಟು ಹಾಕಿಡಿ. ಆದಷ್ಟು ಮ್ಯಾಕ್ಸಿಮಮ್ ಮಂಗಳವಾರ ಜಾಸ್ತಿ ಸಾಲವನ್ನು ತೀರ್ಸೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಇದು ಒಂದು ನೋಡಿ, ಇದು ಪಲಾವ್ ಎಲೆ ಅಂತಾರೆ, ಬೀಲೀಫ್ ಅಂತಾರೆ, ಗೊತ್ತಾ? ಈ ಥರದಲ್ಲಿ ನೀವು ಮುಂದೆಗಡೆ 1176 ಅಂತ ನಂಬರ್ ಬರೀರಿ. ಈ ಥರ ಹಿಂದೆಗಡೆ ಇನ್ಫಿನಿಟಿ ನಂಬರ್, ಇನ್ಫಿನಿಟಿ ಅಂದರೆ ಮಲ್ಕೊಂಡಿರುವಂಥ 8, ಹೀಗೆ ಇನ್ಫಿನಿಟಿ ನಂಬರನ್ನು ಬರೆದು ಶುಕ್ರವಾರ ಟೈಮು ಸುಟ್ಬಿಡಿ. ನಿಮಗೆ ಎಷ್ಟು ಹಣ ಬೇಕು ಅಷ್ಟು ಹಣ ಕೆಳಗಡೆ ಹಣನಾದರೂ ಬರಿಬೋದು ಅಥವಾ ಮನಿ ಅಂತ ಬರೀರಿ. 1176 ಅಂತ ನಂಬರ್ ಬರೆದು ಕೆಳಗಡೆ ಮನಿ ಅಂತ ಬರೆದು ಹಿಂದೆಗಡೆ ಇನ್ಫಿನಿಟಿನ ಸೈನ್ನ ಬರೆದು ಇದನ್ನು ಸುಟ್ಬಿಟ್ಟು ಏನು ಮಾಡಿ, ಯೂನಿವರ್ಸ್ಗೆ ಈ ಥರ ಉಫ್ ಅಂತ ಗಾಳೀಲಿ ಬಿಟ್ಬಿಡಿ. ಪ್ರತಿ ಶುಕ್ರವಾರ ಹಣದ ಏನಾದ್ರು ಬ್ಲಾಕೇಜಸ್ ಆಗಿದ್ರೆ ನಿಮ್ಮ ಹತ್ರ, ಈಗ ಕೆಲಸ ಮಾಡಿದ್ರೂ ಕೆಲವರಿಗೆ ದುಡ್ಡು ಬರ್ತಾ ಇರಲ್ಲ, ಕಷ್ಟಪಡ್ತಿರ್ತೀರ ಆದರೂ ದುಡ್ಡು ಬರ್ತಾ ಇರಲ್ಲ, ಅಂಥವರಿಗೆ ಬ್ಲಾಕೇಜಸ್ ಇದ್ದರೆ ಇದೇನು ಮಾಡುತ್ತೆ, ಇದು ಸಖತ್ ಪವರ್ಫುಲ್. ಇದನ್ನು ಮಾಡೋದ್ರಿಂದ ಏನು ಮಾಡುತ್ತೆ, ಪ್ರತಿ ಶುಕ್ರವಾರ ಇದನ್ನು ಮಾಡಿ ನಿಮಗೆ ಬ್ಲಾಕೇಜಸ್ ಇದ್ದರೆ ರಿಮೂವ್ ಆಗಿ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ ದಾರಿಗಳು ನಿಮಗೆ ಓಪನ್ ಆಗುತ್ತೆ. ನಮ್ಮಲ್ಲಿ ತುಂಬ ಇಟ್ಕೊಂಡಿದ್ದೀವಿ ಇದನ್ನು. ಬೆಳಗ್ಗೆ ಮಾಡ್ಬೇಕಾ ಸಂಜೆ ಮಾಡ್ಬೇಕಾ? ನಿಮ್ಗೆ ಯಾವಾಗ ಬೇಕಾದರೂ ಮಾಡಿ, ಶುಕ್ರವಾರ ಮಾಡಬೇಕು, ಆಯಿತಾ? ಇದಿಷ್ಟು ರೆಮಿಡೀಸ್ ಆಯಿತು ಹಣದ ಬಗ್ಗೆ. ಈಗ ಸ್ವಲ್ಪ ಹಣನ ಹೇಗೆ ಇದು ಮಾಡೋದು ಅಂತ ಮಾತಾಡೋಣ. ಇನ್ನೂ 5 ನಿಮಿಷ ಇದೆ. ದಯವಿಟ್ಟು ಯಾರು ಫುಲ್ಲು ಸಾಲ ಮಾಡಿ ಮನೆ ಕಟ್ಟಬೇಡಿ. ಮನೆ ಇಲ್ಲ ಅಂದರೂ ಪರವಾಗಿಲ್ಲ. ಎಲನ್ ಮಸ್ಕ್ ಗೊತ್ತಾ ನಿಮಗೆ? ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ. ಅವನು ಇನ್ನೂ ಮನೆಯೇ ಕಟ್ಟಿಲ್ವಂತೆ. ನಮ್ಮ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೆಟ್ ಆಫ್ ಮೈಂಡ್ ಸೆಟ್ ಹೇಗಿರುತ್ತೆ ನಮ್ಮದು ಅಂದರೆ, ಒಂದು ಮನೆ ಕಟ್ಕೊಂಡ್ಬಿಡ್ಬೇಕು. ನಾವು ಮಾಡಿರೋ ತಪ್ಪು ಅದೇನೆ. ಒಂದು ಮನೆ ಬೇಕು, ಇರೋಕ್ಕೊಂದು ಮನೆ ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ನಮ್ಮ ಜೀವಮಾನದ ದುಡ್ಡನ್ನೆಲ್ಲ ಮನೆ ಕಟ್ಟಕ್ಕೆ ಹಾಕ್ಬಿಡ್ತೀವಿ. ಈಗ ನಮ್ಮ ಕೆಪಾಸಿಟಿ ಎಷ್ಟು, ಒಂದು 20 ಲಕ್ಷ 50 ಲಕ್ಷ ಇರುತ್ತಲ್ವ. 20 ಲಕ್ಷ ಮನೆ ಕಟ್ಟಕ್ಕೆ ಅಂತ ಹೋದಾಗ ನಾವು 40 ಲಕ್ಷ ಖರ್ಚು ಮಾಡಿಬಿಡ್ತೀವಿ. ಅವ್ರಿವ್ರ ಮಾತು ಕೇಳ್ಕೊಂಡು. ಕೆಲವರು ಯಾರೋ ಬರ್ತಾರೆ, ನೀನು ಮಾಸ್ಟರ್ ಬೆಡ್ರೂಮಲ್ಲಿ ಟಾಯ್ಲೆಟು ವಾಶ್ರೂಮ್ ಇಡು, ಇದ್ದಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಂತಾರೆ. ಇನ್ಯಾರೋ ಬರ್ತಾರೆ, ಇನ್ನೊಂದೇನೋ ಹೇಳ್ತಾರೆ. ಮನೆ ನೋಡೋಕ್ಕೆ ಬಂದವರು ಗೊತ್ತಲ್ಲ ನಿಮಗೆ, ಸಲಹೆಗಳನ್ನ ಎಷ್ಟು ಕೊಡ್ತಾರೆ ಅಂತ. ನಾವೇನು ಮಾಡ್ತೀವಿ, ಹೌದಲ್ವಾ ಜೀವಮಾನದಲ್ಲಿ ಒಂದ್ಸರಿ ಕಟ್ಟಿಸ್ತಾ ಇರೋದು, ಹೋಗ್ಲಿ ಬಿಡು ಅಂತ ಅವ್ರು ಹೇಳಿದ್ದನ್ನೆಲ್ಲ ಅಡಾಪ್ಟ್ ಮಾಡ್ಕೋತೀವಿ. ಅವ್ರು ಹೇಳಿರೋದಂತನೆಲ್ಲನೂ ಮಾಡ್ತೀವಿ. ಅವಾಗೇನಾಗುತ್ತೆ, 20 ಲಕ್ಷಕ್ಕಾಗುವಂಥ ಮನೆ 30 ಲಕ್ಷ ಆಗುತ್ತೆ. ಆ 10 ಲಕ್ಷ ಅನ್ನೋದು ನಮಗೆ ದುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಲೈಫ್ ಟೈಮ್ ಮನೆ ಸಾಲ ಕಟ್ಟೋದ್ರಲ್ಲೇ ಜೀವಮಾನ ಕಳೆದೋಗ್ಬಿಡುತ್ತೆ. ಆದಷ್ಟು ಆ ಥರ ಹಣ ಇದೆ ಅಂತಂದಾಗ ಅದನ್ನೆಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೊಂದು ನಾಳೆ ನಾಡಿದ್ದು ಕ್ಲಾಸಲ್ಲಿ ಹೇಳ್ತೀನಿ. ಸ್ವಲ್ಪ ಶೇರ್ಸನ್ನು ತೊಗೊಳ್ಳೋದು, ಸ್ಟಾಕ್ ತೊಗೊಂಡು ಇಟ್ಕೊಳ್ಳೋದು, ಈ ಥರದ್ದು ಹಂಗೆ ಮಾಡಿ. ಯಾಕಂದರೆ ಮನೆ ಓಕೆ, ನಮಗೆ ಮನೆ ಇದೆ. ಈಗ ಬಾಡಿಗೆ ಮನೇಲಿದ್ರೆ ಜೀವನ ಪೂರ್ತಿ ಬಾಡಿಗೆ ಕಟ್ಟಬೇಕಲ್ವಾ.
ಅದೇ ನಾವು ಸ್ವಂತ ಮನೆ ಕಟ್ಬಿಟ್ಟು ಜೀವನ ಪೂರ್ತಿ ಲೋನೇ ಕಟ್ತೀವಿ ಅಂತಂದಾಗ ಅಂಥ ಮನೆ ಬೇಕಾ? ನಾವು ಜೀವಮಾನ ಪೂರ್ತಿ ಒಂದು ಮನೆ ಕಟ್ಬಿಟ್ಟು ಮನೆ ಸಾಲನೇ ತೀರಿಸ್ತಾ ಕೂತ್ಕೊಂಡ್ರೆ ಬೇರೆದು ಯಾವಾಗ ಮಾಡೋದು ನಾವು? ಹೌದನ್ನಿಸ್ತಿದ್ಯಾ? ನಮ್ದೆಲ್ಲ ಆಗಿರೋದು ಹಾಗೇನೆ, ಜೀವನ ಪೂರ್ತಿ ಮನೆ ಸಾಲ ಕಟ್ಟೋದು, ಹೌಸಿಂಗ್ ಲೋನ್. ಆಮೇಲೆ ಗೊತ್ತಾಯ್ತು ದುಡ್ಡಿನ ಬಗ್ಗೆ, ಓದಿದಾಗ ಗೊತ್ತಾಯ್ತು ನನಗೆ ಮನೆ ಏನು ಬೇಕಿಲ್ಲ, ಅಲ್ಲಿ ಕಟ್ಟಷ್ಟೇ ಇಲ್ಲಿ ಕಟ್ತಾ ಇದ್ದೀವಿ, ಇನ್ನೇನಿದು ಸ್ವಂತ ಮನೆ ನಮ್ದು ಅಂತ ಅನ್ನಿಸ್ತಿದೆ. ಬಟ್ ಡಾಕ್ಯುಮೆಂಟ್ ಎಲ್ಲ ಬ್ಯಾಂಕಲ್ಲಿದೆ, ಕಟ್ಟಕ್ಕಾಗಿಲ್ಲ, 2-3 ತಿಂಗಳು ಕಟ್ಟಿಲ್ಲ ಅಂದರೆ ಬ್ಯಾಂಕ್ ಅವ್ರ ಮನೆ ಹತ್ರ ಬರ್ತಾರೆ ಅಲ್ವಾ? ಇಲ್ಲ ಮೇಡಮ್, ಅದೇ ಏನಾಗುತ್ತೆ ಅಂತಂದ್ರೆ ಕೆಲವರ ಜೀವನದಲ್ಲಿ ಹ್ಮ್ ಈಗ ಇನ್ಸ್ಟಾಲ್ಮೆಂಟ್, ಈಗ ಬಾಡಿಗೆ ಕಟ್ತಿರ್ತಾರೆ ಒಂದ್ 15,000ನ 20,000. ಹೇಳಿ. ಆದ್ರೆ ಲೈಫ್ ಲಾಂಗು ನಮ್ಮ ಒಂದು ಇವ್ರಿಗೆಲ್ಲರಿಗೂನು ನಮ್ಮ ಮುಂದಿನ ವಂಶಕ್ಕೆಲ್ಲ ಒಂದು ಅಸೆಟ್ ಅಂತ ಆಗುತ್ತಲ್ವಾ. ಸೊ ಅದರಿಂದ ಸ್ವಂತ ಮನೆ ಅಂತ ಅಂದಾಗ 50% ನಮ್ದಿರ್ಬೇಕು, ಇನ್ 50% ಲೋನ್ ಮಾಡಿದ್ರು ಹಾ, ತೊಂದ್ರೆ ಅದು ಕಟ್ಟವಾಗ ನಮ್ಮ ಹತ್ರ ಸ್ವಲ್ಪ ಇರಬೇಕು. ಇರ್ಬೇಕು, ನಮ್ದು ಸ್ವಲ್ಪ ಇರ್ಬೇಕು, ಅದಕ್ಕೆ ಸೇವಿಂಗ್ಸ್ ಮಾಡ್ಕೋಬೇಕು. ಕೆಲವ್ರು ಏನ್ ಬಟ್ ಮಾಡ್ತಾರೆ, ಲೈಫ್ ಲಾಂಗ್ ಬಾಡಿಗೆ ಮನೇಲೆ ಇರ್ತೀನಿ ಅಂತ ಅಂದ್ರೆ ಯಾವ ಆಸ್ತಿನೂ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ. ಒಂದು ಗೂಡು ಎಲ್ರು ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ, ಒಂದ್ ಪಶು ಪಕ್ಷಿಗೂ ಕೂಡ ಒಂದ್ ಗೂಡು ಇರುತ್ತೆ, ಮನುಷ್ಯಗೂ ಒಂದ್ ಗೂಡು ಬೇಡ್ವಾ ಅಂತ ಹೇಳ್ತಾರೆ. ಸೊ ಅದರಿಂದ ಚಿಕ್ಕದೋ ದೊಡ್ಡದೋ ನಮ್ಮ ಕೆಪಾಸಿಟಿಗೆ ತಕ್ಕನಾಗಿ ಕೆಪಾಸಿಟಿಗೆ ಸರಿಯಾಗಿ ಕಟ್ಕೋಬೇಕು. ಕಟ್ಕೋಬೇಕಷ್ಟೇನೆ ಹಾ, ಹೊರ್ತು ಹೌದು ಸಾಲ ಮಾಡಿ ತುಪ್ಪನ ತಿನ್ನಕ್ ಹೋಗ್ಬಾರ್ದು ಹೌದು. ಅಷ್ಟೇ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂದ್ರೆ ಮೇಡಮ್, ಈಗ ನಮಗೆ 10 ಲಕ್ಷದ ಮನೆ ಬೇಕು ಅಂತಂದ್ರೆ ಆಲ್ಮೋಸ್ಟ್ 70% 80% ವರ್ಗು ಸಾಲನೆ ಮಾಡಿ ಬ್ಯಾಂಕಲ್ಲಿ 60% ಮೇಲೆ ಕೊಡೋದಿಲ್ಲ. ಈಗ ನಮ್ದು ಪ್ರಾಪರ್ಟಿ ಏನಿರುತ್ತೆ ಅದಕ್ಕೆ 60% ಅಷ್ಟೇ ಲೋನ್ ಕೊಡೋದು ಅವರು. 50% ಮ್ಯಾಕ್ಸಿಮಮ್ ಸ್ವಲ್ಪ ನಮ್ಮದು ಪ್ರೊಫೈಲ್ ನೋಡ್ತಾರೆ ಇದೆ ಅಂತಂದರೆ ಮ್ಯಾಕ್ಸಿಮಮ್ ಅವರು ಮನ್ಸು ಮಾಡಿ ಒಂದು 60%ವರೆಗೂ ಕೊಡ್ತಾರೆ. ಈಗ ನಮ್ಮದು ಸೈಟ್ 10 ಲಕ್ಷ ಬಾಳುತ್ತೆ ಅಂದರೆ ನಮಗೆ 6 ಲಕ್ಷದವರೆಗೂ ಕೊಡ್ತಾರೆ ಅವರು. ನಾವೇನು ಮಾಡ್ತೀವಿ, ನಮಗೆ 10 ಲಕ್ಷ ಮನೆಗೆ ಬೇಕಾಗಿರುತ್ತೆ. ಈಗ ಎಕ್ಸಾಂಪಲ್ 10 ಲಕ್ಷ ರೂಪಾಯಿದು ಮನೆ ಕಟ್ಟಕ್ಕೆ ನಮಗೆ ದುಡ್ಡು ಬೇಕು ಅಂದರೆ 6 ಲಕ್ಷ ಬ್ಯಾಂಕಲ್ಲಿ ತಗೋತೀವಿ, ಇನ್ನೊಂದು 3-4 ಲಕ್ಷ ಏನು ಮಾಡ್ತೀವಿ, ಬೇರೆಯವ್ರ ಹತ್ರ ಸಾಲ ತಗೋತೀವಿ. ಆ ಥರ ಮಾಡಬಾರ್ದು. ಆ ಥರ ದಯವಿಟ್ಟು ಯಾರು ಮಾಡಿ ಮನೇನ ಕಟ್ಟಬೇಡಿ. ಆ ಥರ ಕಟ್ಟೋದಕ್ಕಿಂತ ಬಾಡಿಗೆ ಮನೇಲಿ ಇರೋದು ಬೇಷ್ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಈಗ ಸುರೇಶ್ ಶೈವ ಅಂತ ಕೇಳಿದ್ದೀರಲ್ವ, ಮೈಸೂರಿನವ್ರು, ಅವರು ಮನಿ ಬಗ್ಗೆನೇ ತುಂಬ ಮಾತಾಡೋದವರು, ಮನಿನ ಹೇಗೆ ಬೆಳೆಸ್ಬೇಕು, ಹೇಗೆ ಉಳಿಸ್ಬೇಕು ಅಂತ. ಆವಾಗ ನಾನು ಹೇಳಿದ್ದೆ, ಈ ಅನುಭವನ ಹಂಚ್ಕೊಂಡಿದ್ದೆ ನಾನು ನಿಮ್ಮೆಲ್ಲರ ಹತ್ರನೂ. 60 ಜನ ಬಂದಿದ್ರು, ಅದರಲ್ಲಿ 45 ಜನ ಹೌಸಿಂಗ್ ಲೋನಲ್ಲೇ ಸಿಕ್ಕಾಕೊಂಡಿದ್ದಾರೆ. 1 ಕೋಟಿ ಹೌಸಿಂಗ್ ಲೋನು, 1 ಕೋಟಿ ಎಷ್ಟು ಕಟ್ಬೇಕು ನೋಡಿ, 1 ಕೋಟಿಗೆ ಅಲ್ಲ, ಕಟ್ಟಕ್ ಆಗ್ದಲೆ ಎಷ್ಟೋ ಜನ ಅದೇ ಮನೇನ ಮಾರ್ಕೊಂಡಿರೋರು ಮಾರಿದವರು. ಅಂತ ಸಂದರ್ಭದಲ್ಲಿ ಮನೆಯನ್ನ ಕಟ್ಟಬೇಡಿ. ಸ್ವಲ್ಪ ವರ್ಷ ಸ್ವಂತ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಷ್ಟು ದೊಡ್ಡ ರಿಸ್ಕನ್ನ ಯಾರು ತಗೋಬೇಡಿ. ಹೌದು. 50 ಲಕ್ಷ ಹೌಸಿಂಗ್ ಲೋನ್ ಇದೆ, ತಿಂಗಳಿಗೆ ನಾನು ಎಷ್ಟು 60,000 ಕಟ್ಟಬೇಕು, 70,000 ಕಟ್ಟಬೇಕು ಅಂತಾರೆ. ಹೌಸಿಂಗ್ ಲೋನೇ ಅಷ್ಟು ಕಟ್ತಾರೆ ಅವರು ಅಂತಂದ್ರೆ ಬೇರೆದೆಲ್ಲ ಎಷ್ಟು ಇರುತ್ತೆ ಅವ್ರ ಹತ್ರ? 2 ಕೋಟಿ ರೂಪಾಯಿ ಮನೆ ಇದೆ ಅಂತ ಜನ ಹೇಳ್ತಿರ್ತಾರೆ. ಬಟ್ ಅವ್ರು ಎಷ್ಟು ಸಫರ್ ಮಾಡ್ತಿರ್ತಾರೆ. ಅವರವರ ರಿಯಲ್ ಲೈಫ್ ಅವ್ರೇನು ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲರೂ ಹೇಳ್ಕೊಂಡಾಗ ನನಗೆ ಗೊತ್ತಾಯ್ತು, ಪರವಾಗಿಲ್ಲ, ನಾನೇ ಸ್ವಲ್ಪ ಸೇಫ್ ಝೋನಲ್ಲಿ ಇದ್ದೀನಿ ಅಂತ. ಎಷ್ಟು ಖುಷಿಯಾಗಿದೆ ನನಗೆ ಅವತ್ತು ಅಂದರೆ, ಪರವಾಗಿಲ್ಲಪ್ಪ, ನನ್ನದೇ ಕಮ್ಮಿ ಸಾಲ ಇದೆ. 50 ವರ್ಷ ಆಗಿದೆ, ಅವ್ರದ್ದು 1 ಕೋಟಿ ಸಾಲ ಇದೆ. 60 ವರ್ಷ ಆಗಿದೆ, 1.5 ಕೋಟಿ ಸಾಲ ಇದೆ. ಅಂದರೆ ವಿತೌಟ್ ಪ್ಲಾನ್ ಏನು ಮಾಡಬೇಡಿ ಅಂತ. ನಿಮ್ಮ ಹತ್ರ ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ ಅಂತಂದರೆ ಪರವಾಗಿಲ್ಲ, ನಾನು ಇದನ್ನು ತೀರಿಸ್ತೀನಿ ಅಂತಂದರೆ ಮಾತ್ರ. ತುಂಬ ಜನಕ್ಕೆ ಸಾಲ ಆಗ್ತಾ ಇರೋದು ಹಿಂಗೆ, ನಾವು ಹಿಂದೆ ಮುಂದೆ ನೋಡಲ್ಲ, ಏನೋ ಒಂದು ಧೈರ್ಯ, ತೀರಿಸ್ಬಿಡ್ತೀನಿ ಬಿಡು, ತಿಂಗಳಿಗೆ ಎಷ್ಟು 10,000ನ ಕಟ್ಬೋದು, ಆರಾಮಾಗಿ ಕಟ್ಬೋದು ಅಂತ ಅವತ್ತು ಅನಿಸುತ್ತೆ. ಬಟ್ ಅದನ್ನು 3 ವರ್ಷ 4 ವರ್ಷ ಕಂಟಿನ್ಯೂಸ್ ಆಗಿ ಕಟ್ಟೋಕ್ಕಾಗಲ್ಲ, ನಮ್ಮ ಕೈಲಿ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕಟ್ಬಹುದಾ ಏನು ಅಂತ ಮನೆಯಲ್ಲಿ ಯಾರು ಇರ್ತೀರ, ಈಗ ಗಂಡ ಹೆಂಡತಿ ಇರ್ಬೋದು, ಸ್ವಲ್ಪ ಬೆಳೆದಿರೋ ಮಕ್ಕಳಿದ್ರೆ, ಅವರು ದುಡಿತಾ ಇದ್ದಾರೆ ಅಂದರೆ ಅವರ ಒಪಿನಿಯನ್ನು ತೊಗೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿ. ಒಬ್ಬರೇ ಡಿಸಿಷನ್ ತೊಗೋಬೇಡಿ. ನಾನು ಹೇಳಿದ್ದು ಮುಗ್ದೋಯ್ತು, ನಾನು ಹೇಳಿದ ಮೇಲೆ ಇನ್ನೇನು ಇದು ಮಾಡಿ ಆ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಷ್ಟ ಆಗುತ್ತೆ.
ಮನೇಲಿ ಇಬ್ಬರಿದ್ರೆ ಇಬ್ಬರೂ ಕೈ ಜೋಡಿಸೋವಂಥ ಪರಿಸ್ಥಿತಿ ಇರಬೇಕು. 3 ಜನ ಇದ್ದರೆ 3 ಜನದ ದುಡಿಮೆನ ಹಾಕಿ ಆ ಥರ ಮಾಡೋಂಗಿದ್ರೆ ಮನೇನ ಕಟ್ಟಿ ಪೂರ್ತಿ ಸಾಲ ಮಾಡಿ 80-90% ಲೋನ್ ತಗೊಂಡು ಮನೇನ ಕಟ್ಟಬೇಡಿ. ಆ ಸ್ವಂತ ಮನೇಲಿ ಇದ್ದೀವಿ ಅನ್ನೋದಕ್ಕಿಂತ ಪ್ರತಿ ತಿಂಗಳು EMI ಕಟ್ಟಬೇಕನ್ನೋ ಟೆನ್ಷನ್ನೇ ಜಾಸ್ತಿ ಆಗೋಗುತ್ತೆ ನಮಗೆ. ಸೊ ಹಾಗಾಗಿ ಆ ಥರ ಯಾರಾದರೂ ಮನೆ ಕಟ್ಟೋ ಪ್ಲಾನ್ ಇದ್ದರೆ, ಸಾಲ ಸಿಗುತ್ತೆ ಮನೆ ಕಟ್ತೀನಿ ಅಂದರೆ ಕಟ್ಟಬೇಡಿ. ನಿಮ್ಮದೇ ಒಂದಷ್ಟು ಸೇವಿಂಗ್ ಆದಮೇಲೆ ವಾಪಸ್ ಲೋನ್ ಮಾಡಿದ್ರೂ ನಾನು ಅದು ಲೋನ್ ಪಾಡಿಗೆ ಲೋನ್ ಹೋಗ್ತಾ ಇರುತ್ತೆ ಅನ್ನೋ ಒಂದು ಧೈರ್ಯ ಇದ್ದರೆ ಮಾತ್ರ ಮನೆ ಕಟ್ಟಿ. ಯಾಕಂದರೆ ಸ್ವಂತ ಮನೆ ಕಟ್ಬಿಟ್ಟು ಲೈಫ್ ಟೈಮ್ ಅದರಲ್ಲಿ ಸಫರ್ ಆಗೋದಕ್ಕಿಂತ, ಬೇಜಾರಾಗೋದಕ್ಕಿಂತ ಸ್ವಲ್ಪ ವರ್ಷ ಬಾಡಿಗೆ ಮನೇಲಿರೋದು ಒಳ್ಳೆಯದು. ಇಲ್ಲಿ ಯಾರಿಗಾದ್ರೂ ಆ ಮನಸ್ಥಿತಿ ಇದ್ದರೆ ಸ್ವಲ್ಪ ಸೇವಿಂಗ್ ಮಾಡಿಬಿಟ್ಟು ಆಮೇಲೆ ಕಟ್ಟಿ. ಆಮೇಲೆ ಸ್ವಲ್ಪ ಸ್ಮಾರ್ಟ್ ವರ್ಕ್, ಈಗ ಡಿಜಿಟಲ್ ಜಾಸ್ತಿ ಬಂದಿದೆ ಅಲ್ವಾ. ಸೊ ನಿಮಗೆ ನಿಮ್ಮಲ್ಲಿರುವಂಥ ಏನೋ ಒಂದು ವಿದ್ಯೆನಾಗಲಿ ಆದಷ್ಟು ನೀವು ಕೋಚ್ ಮಾಡೋಕ್ಕಾಗಲಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ದಿನದಲ್ಲಿ 2 ಅಥವಾ 3 ಅವರು ನೀವು ಟೈಮ್ ಕೊಡೋದ್ರಿಂದ ಇಡೀ ದಿನ ದುಡಿಯೋಷ್ಟು ದುಡ್ಡನ್ನೇ ಇದರಲ್ಲಿ ದುಡಿಬೋದು. ಯಾಕೆ ಸೋಷಿಯಲ್ ಮೀಡಿಯಾ ಅಷ್ಟು ಇದಾಗಿದೆ. ಸ್ವಲ್ಪ ಸ್ಮಾರ್ಟ್ ವರ್ಕನ್ನು ಕಲ್ತ್ಕೊಳ್ಳಿ. ಮಾಡ್ತಾ ಇರೋ ಕೆಲಸದ ಜೊತೆನಲ್ಲೇ ನಿಮ್ಗೆ ಏನೇ ಗೊತ್ತಿರುತ್ತೆ, ಅಡುಗೆ ಬಗ್ಗೆ ಗೊತ್ತಿದ್ರೆ ಅಡುಗೆ ಬಗ್ಗೆ ಟಿಪ್ಸ್ ಕೊಡೋದು, ಅಥವಾ ನಿಮ್ಗೆ ಯೋಗ ಗೊತ್ತಿದೆ ಅಂದರೆ ಯೋಗದ ಬಗ್ಗೆನೋ, ಹೆಲ್ತ್ ಬಗ್ಗೆ ಟಿಪ್ಸ್ ಇದೆ ಅಂದರೆ ಹೆಲ್ತ್ ಬಗ್ಗೆನೋ, ಆ ಥರ ಆದಷ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸೋದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಇಲ್ಲಿ ಫ್ಯೂಚರಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗಲ್ಲ. ಎಲ್ಲರೂ ನೋಡಿ, ಈಗ ಝೂಮ್ ಇರೋದಕ್ಕೆ 13-14 ಜನ ನಾವು ಬಂದಿದ್ದೀವಿ ಇಲ್ಲಿ. ಅದೇ ಇಲ್ಲಿಗೆ ಬನ್ನಿ, ಬೆಂಗಳೂರಿಗೆ ದಿನ ಬೆಳಿಗ್ಗೆ 5 ಗಂಟೆಗೆ ಬನ್ನಿ ಅಂದರೆ ಬರ್ತಾಯಿದ್ರಾ? ಇಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 5-6 ತಿಂಗಳು, ಬಟ್ ಆಗುತ್ತೆ. ಆದಷ್ಟು ಸ್ವಲ್ಪ ಡಿಜಿಟಲಲ್ಲಿ ಯಾರು ನಾಲೆಡ್ಜ್ ಇದ್ದೀರಾ ಅವರು ಏನಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಥವಾ ಡಿಸೈನ್ ರೆಡಿ ಮಾಡೋದು, ಈ ಥರದ್ದೇನಾದರೂ ನಿಮ್ಮ ಮಕ್ಕಳಲ್ಲಿ ಆ ಥರ ಸ್ಕಿಲ್ಸ್ ಇದ್ದರೆ ಅವರಿಗೆ ಕಲಿಸಿ, ಅವರಿಗೆ ಆ ಥರ ದುಡಿಯೋದನ್ನು ಎಕ್ಸ್ಟ್ರಾ ಇನ್ಕಮ್ ಅಂತಾರಲ್ಲ ಅದನ್ನು ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಅದು ನಿಮ್ಗೇನಕ್ಕಾದ್ರು ಹೆಲ್ಪ್ ಆಗುತ್ತೆ. ನೆನ್ನೆ ಸೇವಿಂಗ್ ಮಾಡೋದು ಹೆಂಗೆ ಅಂತ ನೆನ್ನೆ ಹೇಳಿದ್ದೆ ಅಲ್ವಾ. ಮತ್ತು ಈಗ ಟೈಮ್ ಆಯಿತು. ಇನ್ನೂ ತುಂಬ ನಿಮಗೆ ಹಣದ ಬಗ್ಗೆ ಬೇಕು ಅಂತಂದರೆ ಒಂದು ಬುಕ್ ಇದೆ, ಲಕ್ಷಾಧಿಪತಿಗಳ ಸರಳ ಸೂತ್ರ ಅಂತ ಒಂದು ಬುಕ್ ಇದೆ. ಅದು ಬಿಟ್ಟು ಸೈಕಾಲಜಿ ಆಫ್ ಮನಿದು ಹಣದ ಮನೋವಿಜ್ಞಾನ ಅಂತ ಕನ್ನಡದಲ್ಲಿದೆ. ಇಂಗ್ಲೀಷಲ್ಲಿ ಸೈಕಾಲಜಿ ಆಫ್ ಮನಿ ಅಂತ ಇದೆ. ಅದನ್ನು ಬೇಕಾದ್ರೆ ಓದಿ. ಅದರಲ್ಲಿ ಒಂದು 19 ಸ್ಟೋರಿನ ಕೊಟ್ಟಿದ್ದಾರೆ. 19 ಅಂದರೆ ರಿಸರ್ಚ್ ಮಾಡಿ 19 ಜನದ ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೆಂಗೆ ಇನ್ವೆಸ್ಟ್ ಮಾಡಿದ್ರು. ಒಬ್ಬ ಪೆಟ್ರೋಲ್ ಬಂಕ್ ಅಥವಾ ಗ್ಯಾಸ್ ಸ್ಟೇಷನಲ್ಲಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿ, ಅವನಿಗೆ ಸಂಬಳ ಏನಿರಲ್ಲ, ಆದರೆ 15,000-20 ಸಾವಿರ ಇರುತ್ತೆ. ಅಂಥವನು ಅವನು ಸಾಯೋ ಅಷ್ಟೊತ್ತಿಗೆ ಅವನ ಹತ್ರ 8,000 ಮಿಲಿಯನ್ ಅಮೌಂಟ್ ಇತ್ತಂತೆ. ಅವನು ಹೆಂಗೆ ಮಾಡ್ದ, ಹೆಂಗೆ ಸೇವಿಂಗ್ ಮಾಡ್ದ. ಶಾರ್ಟ್ ಟೈಮಲ್ಲಿ ಏನೂ ಬರೋದಿಲ್ಲ, ಲಾಂಗ್ ಟೈಮಿಗೆ ನಾವು ಲಾಂಗ್ ಟರ್ಮಲ್ಲಿ ಸೇವಿಂಗನ್ನು ಮಾಡಬೇಕು. ಈಗ ಶೇರ್ಸ್ ಎಲ್ಲ ಪರ್ಚೇಸ್ ಮಾಡೋದಿರ್ಬೋದು, ಆ ಥರದ್ದು. ಈಗ 1 ವರ್ಷಕ್ಕೆ ನನಗೆ ಬರುತ್ತೆ ಅಂತ ಮಾಡಬೇಡಿ, 5 ವರ್ಷ 10 ವರ್ಷ ಆ ಥರ ಟೈಮ್ ಇಟ್ಕೊಂಡು ಸೇವಿಂಗ್ ಮಾಡೋದ್ರಿಂದ ಅದು ಡಬಲ್ ಆಗಿ, ತ್ರಿಬಲ್ ಆಗಿ 4 ಟೈಮ್ ನಮಗೆ ಜಾಸ್ತಿ ಆಗುತ್ತೆ. ಆ ಥರ ಸೇವಿಂಗ್ಸನ್ನೆಲ್ಲ ಮಾಡಿ ಯಾವ ಥರ ಮಾಡಿದ್ರು ಹಣನ ಅವರು ಅನ್ನೋದೆಲ್ಲ ದ ಪವರ್ಫುಲ್ ಸ್ಟೋರೀಸು 19 ಸ್ಟೋರಿಗಳನ್ನ ಹಾಕಿದ್ದಾರೆ. ಅದರಲ್ಲಿ ನಿಮ್ಗೆ ಇನ್ನು ಡೀಪಾಗಿ ಬೇಕು, ಡೀಟೇಲ್ ಆಗಬೇಕು ಅಂದರೆ ಆ ಬುಕ್ಕನ್ನ ತೊಗೊಂಡು ಓದಿ. ಅಮೆಜಾನಲ್ಲೆಲ್ಲ ಸಿಗುತ್ತೆ ಅದು ಬುಕ್ಕು. ಹಣದ ಮನೋವಿಜ್ಞಾನ ಅಂತ ಕನ್ನಡದಲ್ಲಿದೆ. ಇಂಗ್ಲೀಷಲ್ಲಿ ಓದೋವಂಥವ್ರು ಸೈಕಾಲಜಿ ಆಫ್ ಮನಿ ಅಂತ ಇದೆ. ಅದನ್ನು ತೊಗೊಂಡು ಡೀಟೈಲಾಗಿ ಓದಿ. ಆವಾಗ ನಿಮಗೆ ದುಡ್ಡಿನ ಬಗ್ಗೆ, ಅಂದರೆ ದುಡ್ಡನ್ನ ಹೇಗೆ ಡಬಲ್, ತ್ರಿಬಲ್, 10 ಟೈಮ್ಸ್ 100 ಟೈಮ್ಸ್ ಹೇಗೆ ಮಾಡೋದು ಅಂತ ಅದರಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ. ಅಷ್ಟು ಡೀಪಾಗಿ ನಾನಿಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇರೋದೇ ನಮಗೆ 20 ನಿಮಿಷ ಅಥವಾ 30 ನಿಮಿಷ ಇರುತ್ತೆ. ತುಂಬ ಇಂಟ್ರೆಸ್ಟ್ ಇದೆ, ದುಡ್ಡು ಬೇಕೇ ಬೇಕು ಅನ್ನೋರು ಒಂದಷ್ಟು ದುಡ್ಡಿನ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಿ. ಅವರು ತುಂಬ ರಿಸರ್ಚ್ ಮಾಡಿ ಬಂದಿರತಕ್ಕಂಥ ಪಾಸಿಟಿವ್ ರಿಸಲ್ಟನ್ನು ಬರೆದಿರ್ತಾರೆ ಅದರಲ್ಲಿ. ಆ ಬುಕ್ಕುಗಳನ್ನ ಓದಿ. ಹಣದ ಬಗ್ಗೆ ತುಂಬ ವ್ಯಾಮೋಹ, ಬೇಕೇ ಬೇಕು, ನಾನು ಮಾಡಲೇಬೇಕು. ಈಗ 100 ಕೋಟಿ ಮಾಡಬೇಕು, 10 ಕೋಟಿ ಮಾಡಬೇಕು ಅಂದಿದ್ವಿ ಅಲ್ವಾ. ಹೇಗೆ ಮಾಡಬೇಕು, ನೀವು ದುಡಿದು ಮಾಡೋಕ್ಕಾಗಲ್ಲ, ಅದನ್ನು ಡಬಲೇ ಮಾಡಬೇಕು. ಹಣನೇ ದುಡಿಯೋಕ್ಕೆ ಕಳಿಸ್ಬೇಕು. ದುಡ್ಡನ್ನು ದುಡಿದಾಗ ಮಾತ್ರ ಮಾಡೋಕ್ಕಾಗೋದು ಇದನ್ನೆಲ್ಲ. ಸೊ ಇನ್ನು ಡೀಪಾಗಿ ಬೇಕು ಅಂದರೆ ಬುಕ್ ತೊಗೊಂಡು ಓದಿ, ನಿಮ್ಗೆ ಒಂದು ನಾಲೆಡ್ಜ್ ಬರುತ್ತೆ. ಒಂದು ಬುಕ್ ಓದೋದ್ರಿಂದ ಏನಪ್ಪ ಅಂತಂದರೆ ಅವರು ಜೀವಮಾನದ ಈಗ ಒಬ್ರು ಯಾರೋ ಬುಕ್ ಬರೆದಿದ್ದಾರೆ ಅಂದರೆ ಅವ್ರು ಯಾವ ವಯಸ್ಸಿಗೆ ಬರೆದಿರ್ತಾರೆ ಅಷ್ಟು ವಯಸ್ಸಿನ ಅನುಭವವನ್ನು ಬುಕ್ಕಲ್ಲಿ ಬರೆದಿರ್ತಾರೆ. ಅದನ್ನು ನೀವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಓದಿ ಅವ್ರ ಇಡೀ ಲೈಫ್ ಬಗ್ಗೆ ನೀವು ತಿಳ್ಕೊತೀರಲ್ವಾ. ಅಂದರೆ ಒಂದು ವ್ಯಕ್ತಿ ಬಗ್ಗೆ ನೀವು ಒಂದು ಬುಕ್ ಓದಿ ಇಡೀ ಅವರ ಜೀವನ ಚರಿತ್ರೆಯನ್ನು, ಅವ್ರ ಜೀವನದ ಕಥೆಯನ್ನು ನೀವು ಕೇವಲ ಆ ಬುಕ್ಕನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ ಅಷ್ಟು ದಿವಸದಲ್ಲಿ ನೀವು ಕಲ್ತ್ಕೋತೀರ.
ಹಾಗೆ ತಿಂಗಳಿಗೊಂದೊಂದು ಬುಕ್ ಓದ್ತಾ ಬಂದರೆ ನೀವು ಎಷ್ಟು ಜನರ ಜೀವನನ ನಿಮಗೆ ಕಲ್ತ್ಕೋತೀರ, ಎಷ್ಟು ವರ್ಷದ ಅನುಭವ ನಿಮ್ಗಾಗತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಈಗ 100 ಬುಕ್ ಓದಿದ್ರೆ ನಿಮಗೆ 100 ಜನರ ಅನುಭವ ನಿಮಗೆ ಎಷ್ಟಾಗುತ್ತೆ? ಅವ್ನು 40 ವರ್ಷ ಅಂತ ಇಟ್ಕೊಳ್ಳಿ, 40 ವರ್ಷದವರೆಗೂ ಬರ್ದಿರೋ ಅಂತ ಒಂದು 100 ಜನದ ಪುಸ್ತಕನ ನೀವು ಓದಿದ್ರೆ 40 × 100 ಎಷ್ಟಾಯಿತು? 400 ವರ್ಷದ ಅನುಭವ ನಿಮಗೆ ಬಂದ್ಬಿಡುತ್ತೆ. ಯಾಕಂದರೆ ಅವರು ಇಡೀ ಲೈಫಲ್ಲಿ ಆಗಿರೋದನ್ನ ಬರೆದಿರ್ತಾರೆ, ಅದನ್ನು ನೀವು ಓದಿ ಅದನ್ನು ವಿಜುವಲೈಸೇಷನ್ ಮಾಡಿಬಿಟ್ರಿ ಅಂದರೆ ಅಷ್ಟು ಅನುಭವ ನಿಮಗೆ ಬಂದ್ಬಿಡುತ್ತಲ್ಲ. ಸೊ ಮೊಬೈಲಿಗಿಂತ ಇನ್ಮೇಲೆ ಚಾಲೆಂಜ್ ತೊಗೊಳ್ಳಿ. ನಾನು ಅಟ್ಲೀಸ್ಟ್ ಡೈಲಿ ಒಂದು 10 ಪೇಜು ಓದ್ತೀನಿ. ಬುಕ್ಸು ಸಿಗುತ್ತೆ, ತರಿಸ್ಕೊಳ್ಳಿ. ಒಂದು 10 ಪೇಜು ಫ್ರೀ ಇರೋವಾಗ ಓದೋಕ್ಕೆ ಅಭ್ಯಾಸ ಮಾಡಿ. ಆವಾಗ ಮೊಬೈಲ್ ಚಟ ತಂತಾನೇ ಬಿಟ್ಟೋಗುತ್ತೆ. ಮೊಬೈಲ್ ಬಿಡಿಸೋದು ಒಂದು ಕ್ಲಾಸ್ ಮಾಡಿಬಿಡ್ಬೇಕು ಅಲ್ವಾ? ಕ್ಲಾಸ್ ಮಾಡಿದ್ರೆ ಬಿಡಕ್ಕಾಗಲ್ಲ, ಅವರೇ ಮನ್ಸಿಗೆ ತಗೋ. ಮೇಡಮ್ ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಏನಿಲ್ಲ, ಬುಕ್ ಓದೋಕ್ಕೆ ಅಭ್ಯಾಸ ಮಾಡಿದ್ರೆ ಮೊಬೈಲ್ ತಂತಾನೆ ಬಿಟ್ಟೋಗುತ್ತೆ. ಹೌದು, ಅಭ್ಯಾಸ ಮಾಡಿ. ಪುಸ್ತಕಗಳನ್ನ ಓದುವಂಥ ಅಭ್ಯಾಸವನ್ನು ದಯವಿಟ್ಟು ಎಲ್ಲರೂ ಮಾಡಿ. ಬೆಳಿಗ್ಗೆ ಎದ್ದಾಗಲೂ ಅಥವಾ ರಾತ್ರಿ ಮಲಗಬೇಕಾದ್ರೆ ನಿಮ್ಗೆ ಯಾವುದು ವಿಷಯ ತುಂಬ ಇಂಟ್ರೆಸ್ಟ್ ಇದೆ ಅದನ್ನು ಒಂದು 10 ಪೇಜ್ ಓದಿ. ಜೊತೆಯಲ್ಲಿ ಮನಿ ಬುಕ್ ಅಂತೂ ಈಗ ಸರ್ಚ್ ಮಾಡಿ ಗೂಗಲಲ್ಲಿ ಹಣದ ಬಗ್ಗೆ ಎಷ್ಟು ಅದ್ಭುತವಾಗಿ ಎಷ್ಟೊಂದು ಜನ ಬುಕ್ಕುಗಳನ್ನ ಬರೆದಿದ್ದಾರೆ. ಫಸ್ಟಿಗೆ ಒಂದೊಂದೇ ತರಿಸಿ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ತರಿಸಿ ಓದಿ. ಆವಾಗ ಹಣ ಹೇಗೆ ಹಣ ಮಾಡೋದು ಕಷ್ಟ ಇಲ್ಲ, ತುಂಬ ಈಸಿ ಇದೆ. ನಾವು ಹಂಗೆ ಅಂದ್ಕೊಂಡಿದ್ದೀವಿ, ಅಯ್ಯೋ ನಮ್ಮ ಹತ್ರ ದುಡ್ಡು ಬರಲ್ಲ, ನಮಗಾಗಲ್ಲ, ನಮ್ಮ ಹತ್ರ ಬರಲ್ಲ, ಕಷ್ಟಪಡಬೇಕು. ಕಷ್ಟಪಟ್ಟು ದುಡ್ಡು ಮಾಡೋಕ್ಕಾಗಲ್ಲ. ಕಷ್ಟಪಡ್ತಿರೋರು ಬರೀ ಜೀವನ ಮಾಡ್ಬೋದು ಅಷ್ಟೇ. ಮೈಂಡ್ಸೆಟ್ ಚೇಂಜ್ ಆದರೆ ಮಾತ್ರನೇ ದುಡ್ಡು ಮಾಡೋಕ್ಕಾಗತ್ತು. ಓಕೆನಾ? ಸರಿ, ಈಗ ಮ್ಯಾನಿಫೆಸ್ಟೇಷನ್ ಮಾಡೋಣ ಹಣದ ಬಗ್ಗೆ. ನಿನ್ನೆ ಬರೀ ನಾವು ಅಫರ್ಮೇಷನ್ ಹೇಳಿದ್ವಿ. ಈಗ ನಿಮ್ಮ ಥಾಟ್ ಹೇಗಂದರೆ, ಈಗ ನೀವೇನು ಪರಿಸ್ಥಿತಿಲಿ ಇದ್ದೀರೋ ಗೊತ್ತಿಲ್ಲ. ಈಗ ಕೆಲವರಿಗೆ 10 ಲಕ್ಷ ಸಾಲ ಇರ್ಬೋದು, 20 ಲಕ್ಷ ಇರ್ಬೋದು, 30 ಲಕ್ಷ ಇರ್ಬೋದು. ಏನೇ ಸಾಲ ಇರಲಿ ಅದನ್ನು ಮರೆತು ನೆಕ್ಸ್ಟ್ ಇಯರ್ ಈ ತಿಂಗಳಲ್ಲಿ ನಾನು ಹೇಗಿರಬೇಕು ಅಂತ ಒಂದು ವಿಜುವಲೈಸೇಷನ್ ಮಾಡೋಣ. ಈಗ ಏನೋ ಒಂದು ನೀವು ಟಾರ್ಗೆಟ್ ಹಾಕ್ಕೊಳ್ಳಿ, ಇಂಥದ್ದನ್ನು ತಗೋಬೇಕು, ಇಂಥದ್ದನ್ನು ಇದು ಮಾಡಬೇಕು ಅಂತ. ನಾಳೆ ಅಫರ್ಮೇಷನ್ನ ಹೇಗೆ ಬರಿಬೇಕು ಅಂತ 369 ಆಮೇಲೆ 3x ಅಂದರೆ 3 ವಿಷಯಗಳನ್ನ ಹೇಗೆ ಬರಿಬೇಕು ಹಣದ ವಿಷಯದಲ್ಲಿ, ಆಮೇಲೆ 5 × 55 ಇದನ್ನು ಹೇಗೆ ಬರಿಬೇಕು ಅಂತ ನಾಳೆ ಫುಲ್ ಅಫರ್ಮೇಷನ್ ಬರೆಯೋದನ್ನು ಹೇಳ್ಕೊಡ್ತೀನಿ. ಓಕೆನಾ? ಇವತ್ತು ಮ್ಯಾನಿಫೆಸ್ಟೇಷನ್ ಮಾಡೋಣ. ಅಂದರೆ ನಿಮ್ಮ ಸಾಲಗಳೆಲ್ಲ ತೀರಿ ಅಟ್ಲೀಸ್ಟ್ ಏನು ನಾನು ಪರ್ಚೇಸ್ ಮಾಡೋಕ್ಕಾಗಿಲ್ಲ, ಏನು ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಸಾಲಗಳನ್ನಾದರೂ ತೀರಿಸಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ. ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಈಗ ನಿಮ್ಗೊಂದು ಸಾಲ ಇದೆ, ಅದು ತೀರೋಗ್ಬಿಟ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವ? ಯಪ್ಪ, ಇನ್ನು ಬರೋ ತಿಂಗಳಿಂದ ಇದನ್ನು ಕಟ್ಟಂಗಿಲ್ಲ, ನಾನು 10,000 ಕಟ್ತಾ ಇದೆ ತಿಂಗಳ, ಬರೋ ತಿಂಗಳಿಂದ ಕಟ್ಟಂಗಿಲ್ಲ, ತೀರೋಗಿದೆ, ಐ ಆಮ್ ಸೋ ಹ್ಯಾಪಿ. ಆ ಫೀಲಿಂಗು ನಿಮ್ಮಲ್ಲಿ ಬರಬೇಕೀಗ. ಆ ಮ್ಯಾನಿಫೆಸ್ಟೇಷನ್ ಮಾಡೋಣ. ಫಸ್ಟು ಸಾಲಗಳು ತೀರಿದ್ರೆ ಅಲ್ವಾ ಬಂದು ದುಡ್ಡು ಸೇವ್ ಆಗೋದು. ಸಾಲ ತೀರಿಲ್ಲ ಅಂದರೆ ಏನಾಗುತ್ತೆ? ಎಷ್ಟೇ ಬಂದ್ರೂ ಸಾಲಕ್ಕೆ ಹೋಗ್ತಾ ಇರುತ್ತೆ. ಸೊ ಆ ಸಾಲ ತೀರಿದೆ ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ಇವತ್ತಿನ ಮಾಡೋಣ. ಓಕೆನಾ? ಬರೋ ವರ್ಷ ಈ ದಿನದಲ್ಲಿ ಸಾಲ ಇಲ್ಲ ಅಂದ್ರೆ, ಸಾಲ ಇಲ್ಲದೆ ಇರೋರು ನಿಮ್ದು ಎಷ್ಟು ಸೇವಿಂಗ್ ಆಗಿರ್ಬೇಕು ಆ ಥರ ಅನ್ಕೊಳ್ಳಿ. ಸಾಲ ನನಗೇನು ಸಾಲ ಇಲ್ಲ, ನಾನೇನೋ ಒಂದು ಪರ್ಚೇಸ್ ಮಾಡಿದ್ದೀನಿ, ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ, ಅಥವಾ ನಾನು ಏನೋ ಒಂದು ಸೈಟ್ ತೊಗೊಂಡಿದ್ದೀನಿ, ಏನೂ ಇಲ್ಲ ಅಂದರೆ ನೆಮ್ಮದಿಯಾಗಿ ಆರೋಗ್ಯವಾಗಿದ್ದೀನಿ, ನನಗೆ ಬೇಕಂದ ವಸ್ತುಗಳೆಲ್ಲ ತಗೋತಾ ಇದ್ದೀನಿ, ಆ ಥರನಾದರೂ ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಈಗ ನೇರವಾಗಿ ಕೂತ್ಕೊಳ್ಳಿ. ಮನೆಯಲ್ಲಿ ಸಮೃದ್ಧಿ ತುಂಬಿದೆ ಅನ್ನೋ ಒಂದು ಫೀಲಿಂಗಲ್ಲಿರಿ. ಕುತ್ತಿಗೆ ಮತ್ತು ಬೆನ್ನು ನೇರವಾಗಿರಲಿ. ಆದಷ್ಟು ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಬೆಂಡ್ ಆಗಬೇಡಿ. ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿ, ಆಯಾಸವಿಲ್ಲದೆ ಕಣ್ಣುಗಳನ್ನು ಮುಚ್ಕೊಳ್ಳಿ. ನೋಡಿ, ಕಣ್ಣು ಮುಚ್ಚಕ್ಕೆ ಮುಂಚೆ ಮುದ್ರೆಗಳನ್ನ ಹೇಳ್ತಿದ್ದೆ, ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಿರಲ್ಲ. ಇದು ಕಾಣಿಸ್ತಿದೆ ನನ್ನ ಕೈ. ಹೆಬ್ಬೆರಳಿನ ತುದಿಗೆ ಇದೆರಡನ್ನು, ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ಸೇರಿಸಬೇಕು. ಇವೆರಡು ಬೆರಳನ್ನ, ಹೆಬ್ಬೆರಳನ್ನ ಬುಡಕ್ಕಿಟ್ರೆ ಇದು ಕುಬೇರ ಮುದ್ರೆ. ಆಯ್ತಾ? ಬರೀ ಇದು ಮಧ್ಯದ ಬೆರಳು ಮತ್ತೆ ಹೆಬ್ಬೆರಳನ್ನ ಜೋಡಿಸಿದ್ರೆ
ಇದು ಹಣದ ಮುದ್ರೆ. ಇದು ಹಣ ಬರಲಿಕ್ಕೆ ಹಣದ ಮುದ್ರೆ ಅಂತ ಕರೀತಾರೆ. ಮತ್ತು ನೀವು ಮೆಡಿಟೇಷನ್ ಕೂತ್ಕೊಂಡಾಗ ಈ ಬೆರಳು ಎರಡು ನೀವು ಜೋಡಿಸಿದ್ರಿ ಅಲ್ವಾ, ಕುಬೇರ ಮುದ್ರೆ ಆದರೂ ಹಾಕಿ, ಇಲ್ಲ ಇದು ಹಣ ಬರುವ ಮುದ್ರೆ. ಮಧ್ಯದ ಬೆರಳು ಮತ್ತು ಹೆಬ್ಬೆರಳನ್ನು ಜಾಯಿಂಟ್ ಮಾಡಬೇಕು. ಆಕಾಶ ಮತ್ತು ಅಗ್ನಿ ತತ್ವ, ಪೃಥ್ವಿ ತತ್ವವನ್ನು ಜಾಯಿಂಟ್ ಮಾಡುವಂಥದ್ದು. ಆಮೇಲೆ ನಾಲಿಗೆ ಇದೆಯಲ್ಲ, ನಾಲಿಗೆ ಮೇಲ್ಮುಖ ಮಡಚಿ ಕೂತ್ಕೊಳ್ಳಿ. ಈಗ ಮ್ಯಾನಿಫೆಸ್ಟೇಷನ್ಗೆ ಈಗ ಕೂತ್ಕೋಬೇಕಾದ್ರೆ ನಿಮ್ಮ ನಾಲಿಗೆನ ಮೇಲ್ಗಡೆ ಅಂಗಲಕ್ಕೆ ಟಚ್ ಆಗಬೇಕು. ನಾಲಿಗೆ ಮಡಚಬೇಕು. ನಾಲಿಗೆನ ಮೇಲ್ಮುಖ ಮಡಚಿ ಕೂತ್ಕೊಳ್ಳಿ. ಮುಂದಿನ 21 ನಿಮಿಷ ಹೀಗೆ ಕೂತ್ಕೋಬೇಕು ನೀವು. ಹಣ ಬರುವ ಮುದ್ರೆ ಹಾಕಿ, ಇದು ಬ್ಲಾಕೇಜಸ್ನ ರಿಮೂವ್ ಮಾಡುತ್ತೆ. ನಿಮಗೆ ಸ್ಟಕ್ ಆಗಿರೋ ಹಣ ಎಲ್ಲ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಕುಬೇರ ಮುದ್ರೆ ಆದರೂ ಹಾಕಿ ನಾಲಿಗೆನ ಮೇಲ್ಮುಖ ಟಚ್ ಮಾಡಿ ಕೂತ್ಕೊಳ್ಳಿ. ಕಣ್ಣನ್ನ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮುಚ್ಕೊಳ್ಳಿ. ಆರಾಮಾಗಿ ರಿಲ್ಯಾಕ್ಸ್ ಕಣ್ಣನ್ನು ಮುಚ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. 3 ಬಾರಿ ಉಸಿರಾಟವನ್ನು ಮಾಡೋಣ. ದೀರ್ಘವಾದ ಉಸಿರಾಟವನ್ನು ಮಾಡೋಣ. ನಾಭಿಯಲ್ಲಿ ನಿಮ್ಮ ಉಸಿರನ್ನು ಹಿಡಿದಿಟ್ಕೊಳ್ಳಿ. ನಾಭಿಯಲ್ಲಿ ಉಸಿರನ್ನು ಹಿಡಿದಿಟ್ಕೊಳ್ಳಿ. ರಿಲೀಫ್ ಮಾಡುವಾಗ, ಉಸಿರನ್ನು ಬಿಡುವಾಗ ಆದಷ್ಟು ಮೈಂಡು ರಿಲೀಫ್ ಆಗಲಿ. ಹಣದ ಬಗ್ಗೆ ಇರುವಂಥ ಕೆಟ್ಟ ಆಲೋಚನೆ ಎಲ್ಲ ತೆಗೆದಾಕಿ. ಐ ಆಮ್ ಎ ಮನಿ ಮ್ಯಾಗ್ನೆಟ್. ಉಸಿರನ್ನು ಎಳ್ಕೊಳ್ಳೋವಾಗ ನಾನು ತುಂಬ ಶ್ರೀಮಂತ, ನನ್ನ ಬಳಿ ತುಂಬ ಹಣವಿದೆ ಅಂಥೇಳಿ. ಉಸಿರನ್ನು ಬಿಡುವಾಗ ನಿಮ್ಮ ಮನಸ್ಸಲ್ಲಿ ಹಣದ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳು ಸಂಪೂರ್ಣವಾಗಿ ಹೋಗಿವೆ. ನಾನು ಮತ್ತು ಹಣ ಬೆಸ್ಟ್ ಫ್ರೆಂಡ್ ಆಗಿದ್ದೇವೆ. ನಿಮ್ಮಲ್ಲಿರುವಂಥ ಕೆಟ್ಟ ಯೋಚನೆಗಳನ್ನ ಉಸಿರು ಬಿಡುವಾಗ ಹೇಳ್ಕೊಳ್ಳಿ. ಪಾಸಿಟಿವ್ ವರ್ಡ್ಗಳನ್ನು ಉಸಿರು ತಗೊಳ್ಳೋವಾಗ ಕಲ್ಪನೆ ಮಾಡ್ಕೊಳ್ಳಿ. 3 ಬಾರಿ ಉಸಿರಾಟವನ್ನು ಮಾಡೋಣ. ಇನ್ಹೇಲ್, ಐ ಆಮ್ ಎ ಮನಿ ಮ್ಯಾಗ್ನೆಟ್. ಐ ಆಮ್ ಎ ಮನಿ ಮ್ಯಾಗ್ನೆಟ್. ಹಣದ ಬಗ್ಗೆ ನನಗೆ ಇದ್ದ ತಪ್ಪು ಕಲ್ಪನೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿದೆ. ಉಸಿರನ್ನು ಹೇಳ್ಕೊಳ್ಳಿ. ಹಣವು ಪ್ರತಿದಿನ ನನ್ನ ಬಳಿ ಕೆಲಸ ಮಾಡಿಲ್ಲ ಅಂದ್ರೂ ಬರ್ತಾ ಇದೆ. ಈಗ ನೀವು ಮುಂದಿನ 2027 ಏಪ್ರಿಲ್ ತಿಂಗಳಲ್ಲಿ ಇದ್ದೀರಾ. 1 ವರ್ಷ ನಿಮಗೆ ಕೊಟ್ಟಿದ್ರು ಹಣದ ಬಗ್ಗೆ ಅಭಿವೃದ್ಧಿ ಆಗಲಿಕ್ಕೆ. ಅದನ್ನು ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಮುಂದಿನ ವರ್ಷ ನೀವು ಹೋಗಿ ನಿಂತಿದ್ದೀರಾ. 2027 ಏಪ್ರಿಲ್ ತಿಂಗಳು 15ನೇ ತಾರೀಕು 14ನೇ ತಾರೀಕಲ್ಲಿ ಇದೆ. ಈಗ ನಿಮ್ಮ ಮನಸ್ಥಿತಿಯಲ್ಲಿ ಬರಬೇಕು. ಈ ಟೈಮಿಗೆ ನಿಮ್ಮ ಯಾವ ಕೆಲಸಗಳು ಆಗಬೇಕಿತ್ತು ಅಥವಾ ಆಗಿದ್ದಾವೆ, ಹಣದ ವಿಷಯವಾಗಿ ಯಾವುದೋ ಒಂದು ದೊಡ್ಡ ಲೋನ್ ಇತ್ತು, ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನಿಮಗಿರುವಂಥ ಲೋನನ್ನು ನೆನಪು ಮಾಡ್ಕೊಳ್ಳಿ. ಯಾವ ಲೋನು ನಿಮಗೆ ತುಂಬ ತಲೆನೋವು ಕೊಡ್ತಾಯಿತ್ತು, ಅದನ್ನು ತೀರಿಸಿದಾಗ ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗುತ್ತೆ, ಆ ಖುಷಿ ನಿಮ್ಮ ಮುಖದಲ್ಲಿ ಈಗ ಬರಬೇಕು. ಸಾಲವೇ ಇಲ್ಲ ಅನ್ನೋರು ಏನೋ ಒಂದು ವಸ್ತು ತಗೋಬೇಕಿತ್ತು, ಅದರ ಬೆಲೆ 1 ಲಕ್ಷ 2 ಲಕ್ಷ 5 ಲಕ್ಷ ಎಷ್ಟೇ ಇರ್ಬೋದು. ಅದನ್ನು ತಗೊಂಡಾಗ ಅದು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ. ಈಗ ಒಂದು ಆಸೆ ಅಂತ ಇದ್ದೇ ಇರುತ್ತೆ ಮನುಷ್ಯನಿಗೆ, ಅದು ಈಡೇರಿದೆ ಅಂದಾಗ ಆ ಮನಸ್ಥಿತಿ ಹೇಗಿರುತ್ತೆ ಅದನ್ನು ಈಗ ಫೀಲ್ ಮಾಡಿ. ಇಲ್ಲಿ ಫೀಲ್ ಮಾಡಬೇಕು. ನೀವು 1 ವರ್ಷ ಆಲ್ರೆಡಿ ಮುಂದೆ ಹೊರಟೋಗಿದ್ದೀರಾ. ಆ 1 ವರ್ಷದ ನಿಮ್ಮ ಸಾಧನೆ ನೆರವೇರಿದೆ. ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು ಈಗ ಹಣಕ್ಕೆ.
ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಾನು 10 ಲಕ್ಷ ಸಾಲವನ್ನು ಆಯಾಸವಿಲ್ಲದೆ ಕಷ್ಟಪಡದೆ ಖುಷಿಯಿಂದ ತೀರಿಸಿದ್ದೇನೆ. ತೀರಿಸಲು ನನಗೆ ಸಹಾಯ ಮಾಡಿದ ಯೂನಿವರ್ಸ್ ಹಾಗೂ ಮನಿ ಎನರ್ಜಿಗೆ, ಪ್ಯೂರ್ ಎನರ್ಜಿ ಮನಿಗೆ ನಾನು ಥ್ಯಾಂಕ್ ಯು ಅನ್ನು ಹೇಳ್ತೇನೆ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಾನು ಸಾಲವನ್ನು ಆರಾಮಾಗಿ ತೀರಿಸಿದ್ದೇನೆ. ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮಾನಸಿಕವಾಗಿ ದೈಹಿಕವಾಗಿ ಕಷ್ಟಪಡದೆ ಈ ಸಾಲವನ್ನು ತೀರಿಸಲು ಸಹಾಯ ಮಾಡಿದ್ದಕ್ಕೆ ಆಲ್ರೆಡಿ ಸಾಲ ತೀರೋಗಿದೆ. ನಿಮ್ಮ ಒಂದು ಇರಿಟೇಟ್ ಮಾಡುವಂಥ ಲೋನನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಅದು ತೀರೋಗಿದೆ. ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಆಲ್ರೆಡಿ ಈ ಸಾಲ ನಂದು ತೀರಿದೆ. 10 ಲಕ್ಷ ಇರ್ಬೋದು, 5 ಲಕ್ಷ ಇರ್ಬೋದು, 1 ಲಕ್ಷನೇ ಇರಬಹುದು. ಇದರಿಂದ ನಾನು ಋಣಮುಕ್ತನಾಗಿದ್ದೇನೆ ಅಥವಾ ಋಣಮುಕ್ತಳಾಗಿದ್ದೇನೆ. ಅದಕ್ಕೋಸ್ಕರ ಯೂನಿವರ್ಸ್ಗೆ ಮತ್ತು ಮನಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ತುಂಬ ತಲೆನೋವು ಕೊಡ್ತಾ ಇರೋದ್ರಿಂದ ಆ ತಲೆನೋವಿಂದ ಹೊರಗಡೆ ಬಂದಿದ್ದೀರಾ. ಆ ಸ್ಟ್ರೆಸ್ಸಿಂದ, ಟೆನ್ಷನಿಂದ ರಿಲೀಫ್ ಆಗಿದ್ದೀರಾ. ಮನಸ್ಸು ತುಂಬ ಹಗೂರವಾಗಿದೆ. ಇನ್ನು ಮೇಲೆ ಆ ಟೆನ್ಷನ್ ಇಲ್ಲವನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮನಸ್ಸಲ್ಲಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು. ಅದೇ ರೀತಿ ಸಾಲ ಇಲ್ಲದೇ ಇರೋರು ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ. ಏನು ಮನೆಗೆ ಬರಬೇಕಿತ್ತು, ಗೋಲ್ಡ್ ತಂದಿದ್ದೀರಾ, ಸ್ಯಾರಿನೇ ತಂದಿದ್ದೀರಾ, ಅಥವಾ ಏನಾದರೂ ಪರ್ಚೇಸ್ ಮಾಡಿದ್ದೀರಾ, ಹಣವನ್ನು ಉಳಿತಾಯ ಮಾಡಿ ನಿಮಗೆ ಉಪಯೋಗ ಆಗುವಂಥ ವಸ್ತುವನ್ನು ಪರ್ಚೇಸ್ ಮಾಡಿದ್ದೀರಾ. ಅದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಾನು ದುಡಿದ ಹಣದಲ್ಲಿ, ನನ್ನ ಸ್ವಂತ ಹಣದಲ್ಲಿ ಇಂಥ ಒಂದು ಬೆಲೆ ಬಾಳುವ ವಸ್ತುವನ್ನು ತಗೊಂಡಿದ್ದೇನೆ. ಅದಕ್ಕೆ ಸಹಾಯ ಮಾಡಿದಂಥ ಯೂನಿವರ್ಸ್ಗೆ ಹಾಗೂ ಮನಿ ಎನರ್ಜಿಗೆ, ಮನಿಗೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ ಒಂದು ಸಾಲದಿಂದ ಮುಕ್ತಿಗೊಂಡಿರುವಾಗ ನೀವು ಮಾಡುವಂಥ ಸೆಲೆಬ್ರೇಷನ್, ಪಾರ್ಟಿ ಮಾಡಬಹುದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೋದು. ಸಾಲ ತೀರಿದೆ ಅನ್ನೋ ಒಂದು ರಿಲ್ಯಾಕ್ಸ್ ಮೈಂಡಲ್ಲಿ ನೀವು 1 ಡೇ ಟ್ರಿಪ್ ಹೋಗಬಹುದು. ನಿಮ್ಮ ಮನಸ್ಸಿಗೆ ಏನು ಖುಷಿ ಬರುತ್ತೆ ಅದನ್ನು ಮಾಡ್ತಾ ಇದ್ದೀರಾ. ಸೊ ಸಾಲ ಅನ್ನೋ ಭೂತದಿಂದ ನಾನು ಹೊರಗಡೆ ಬಂದಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ. ಆ ಸಾಲವನ್ನು ತೀರಿಸಿದಾಗ ನಿಮ್ಮ ಮನಸ್ಥಿತಿ, ನಿಮ್ಗೆ ಏನು ಮಾಡಬೇಕು ಅನಿಸುತ್ತೆ, ಫ್ರೆಂಡ್ಸ್ ಜೊತೆ ಮಾತಾಡಬೇಕು ಅನಿಸುತ್ತಾ, ಔಟಿಂಗ್ ಹೋಗಬೇಕು ಅನಿಸುತ್ತಾ, ಶಾಪಿಂಗ್ ಹೋಗಬೇಕು ಅನಿಸುತ್ತಾ, ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತಾ, ಆ ಖುಷಿನ, ಆ ಸೆಲೆಬ್ರೇಟನ್ನು ನಿಮ್ಮ ಮೈಂಡ್ಸೆಟ್ಟಿಗೆ ಅನುಗುಣವಾಗಿ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಜಸ್ಟ್ ಸಾಲ ತೀರಿದ ಮೂಮೆಂಟಿಂದ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿದೆ, ಆ ಖುಷಿಯನ್ನು ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಮನೆಗೆ ಏನೋ ಒಂದು ವಸ್ತುವನ್ನು ತಂದಿದ್ದೀರಾ, ಅದರಿಂದ ಖುಷಿಯಾಗಿದೆ. ಮನೆಯವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋದಿರ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ತಗೋತಾ ಇದ್ದೀರಾ. ಹೀಗೆ ಬೆಲೆ ಬಾಳುವ ವಸ್ತುಗಳು ನಮ್ಮ ಮನೆಗೆ ಬರ್ತಾ ಇರಲಿ ಅಂತ ನೀವು ಪೂಜೆಯನ್ನು ಮಾಡಿಸೋದಿರ್ಬೋದು, ಫ್ರೆಂಡ್ಸ್ ಜೊತೆ ಆ ಅನುಭವನ ಹೇಳ್ಕೊಳ್ಳೋದಿರ್ಬೋದು. ಆ ಖುಷಿಯನ್ನು ನೀವು, ಆ ಮೂಮೆಂಟನ್ನು ಸೆಲೆಬ್ರೇಟ್ ಮಾಡಿ. ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಿಮಗೆ ಏನು ಮಾಡಿದ್ರೆ ಖುಷಿ ಅನಿಸುತ್ತೆ. ಏನೂ ಇಲ್ಲ, ರಿಲ್ಯಾಕ್ಸಾಗಿ ನಾನು ಹೋಗಿ ಒಂದು ಸಮುದ್ರದ ಹತ್ರನೋ ಒಂದು ನದಿ ಹತ್ರನೋ ಜಸ್ಟ್ ಕೂತು ಬರ್ತೇನೆ, ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅದನ್ನಾದರೂ ಮಾಡಿ. ನಿಮ್ಮ ಮನಸ್ಸಿಗೆ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಗೆ ಬಂದಾಗ ಮನಸ್ಸು ಮತ್ತು ದೇಹ ಎಷ್ಟು ಹಗುರ ಆಗುತ್ತೆ, ಆ ಫೀಲಿಂಗನ್ನು ನೀವು ಇಲ್ಲಿ ಮಾಡಬೇಕು. ತೀರುತ್ತೆ ಅಂತ ಅನ್ಕೋಬೇಡಿ, ಆಲ್ರೆಡಿ ತೀರೋಗಿದೆ, ಅದನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ತುಂಬ ದೊಡ್ಡ ಲೋನನ್ನೇ ತಗೊಳ್ಳಿ, ಅಟ್ಲೀಸ್ಟ್ ಅದು ನಿಮಗೆ ತೀರೋಗಬೇಕು.
ಈ ಲೋನ್ ನಾನು ತೀರಿದೆ. ತುಂಬ ನನಗೆ ಕಷ್ಟ ಆಗ್ತಾಯಿತ್ತು. ಎವ್ರಿ ಮಂತ್ ನನಗೆ ಕಟ್ಟಲಿಕ್ಕೆ ಹಿಂಸೆ ಅನ್ನಿಸ್ತಾ ಇತ್ತು, ಅಡ್ಜಸ್ಟ್ ಮಾಡೋದೇ ಕಷ್ಟ ಅನ್ನಿಸ್ತಾ ಇತ್ತು. ಅಂಥ ಒಂದು ಲೋನಿಂದ ಹೊರಗಡೆ ಬಂದಿದ್ದೀರಿ ನೀವು. ಪೂರ್ತಿ ಸಂಪೂರ್ಣವಾಗಿ ತೀರೋಗಿದೆ. ಬ್ಯಾಂಕಿಂದ ನಿಮಗೆ NOCನ ಕೊಟ್ಟಿದ್ದಾರೆ, ತೀರಿದೆ ಅಂತೇಳಿ. ನಿಮ್ಮ ಪ್ರಾಪರ್ಟಿ ಪೇಪರ್ಸ್ ಇದ್ದರೆ ವಾಪಸ್ ಕೊಟ್ಟಿರ್ತಾರೆ. ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡಿ. ಇನ್ನು ಮುಂದೆ ₹1 ನಾನು ಕಟ್ಟೋ ಹಾಗಿಲ್ಲ ಅನ್ನೋ ಒಂದು ಮನಸ್ಥಿತಿಗೆ ನೀವು ಬಂದಿದ್ದೀರಾ. ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡಿ. ಆ ಹಣವನ್ನು ಕಟ್ಟಲಿಕ್ಕೆ ನಿಮಗೆ ಯಾವುದೇ ಥರದ ಕಷ್ಟವಿಲ್ಲದೆ ತೀರಿಸಿದ್ದೀರಾ. ಅದಕ್ಕೆ ಪಂಚಭೂತಗಳು, ಪಂಚತತ್ವಗಳು, ಯೂನಿವರ್ಸ್, ನಿಮ್ಮ ಬಿಸ್ನೆಸ್ ಏನೆಲ್ಲ ಅದಕ್ಕೆ ಹೆಲ್ಪ್ ಮಾಡಿದೆ. ಈಗ ನೀವು ಲೋನನ್ನು ಕ್ಲಿಯರ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಡಬಲ್ ಬಿಸ್ನೆಸ್ ಆಗಿರುತ್ತೆ, ಲಾಭ ಬಂದಿರುತ್ತೆ. ಹಾಗಾಗಿ ಬೇಗ ಕಟ್ಟಿ ತೀರಿಸಿದ್ದೀರಾ. ಅಂಥ ಬಿಸ್ನೆಸ್ಸಿಗೆ ಕೂಡ ಥ್ಯಾಂಕ್ ಯು ಹೇಳಿ. ಇನ್ನು ಮುಂದೆ ಇದೇ ಥರ ಜಾಸ್ತಿ ಹಣ ಬರ್ತಾ ಇದೆ. ಸೇವಿಂಗನ್ನು ಮಾಡ್ತಾ ಇದ್ದೀನಿ. ಸಾಲ ಎಲ್ಲ ತೀರಿದೆ, ಸೇವಿಂಗ್ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ ನಾನು ಅನ್ನೋ ಒಂದು ಫೀಲಿಂಗ್ ಬರಲಿ. ನಿಮ್ಮಲ್ಲಿ ತುಂಬ ಹಣ ಇರುವಾಗ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಹಣ ಇಲ್ಲದೇ ಇರುವಾಗ ನಿಮ್ಮ ಬಗ್ಗೆ ಹೇಗೆ ಮಾತಾಡಿದ್ದಾರೆ, ಅದನ್ನು ಕೂಡ ವಿಜುವಲೈಸೇಷನ್ ಮಾಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಹೆಂಡತಿ, ಮಕ್ಕಳು, ರಿಲೇಟಿವ್ಸು, ಫ್ರೆಂಡ್ಸು ನಿಮ್ಮನ್ನು ತುಂಬ ಗೌರವದಿಂದ ನೋಡ್ತಾ ಇದ್ದಾರೆ. ಬಿಕಾಸ್ ಯು ಆರ್ ಎ ರಿಚ್ ಪರ್ಸನ್. ನಿಮ್ಮ ಹತ್ರ ತುಂಬ ಹಣ ಇರುವ ಕಾರಣ ನಿಮ್ಮನ್ನು ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹಣ ಗಳಿಸೋದು ಒಂದು ಕಲೆ ಆದರೆ ಅದನ್ನು ಉಳಿಸೋದು ಇನ್ನೊಂದು ಕಲೆ. ಆ ಕಲೆ ನಿಮಗೆ ಕರಗತವಾಗಿದೆ. ಹಣವನ್ನು ಗಳಿಸುವ ಕಲೆ ನಿಮಗೆ ಬಂದಿದೆ. ಅದೇ ರೀತಿ ಹಣವನ್ನು ಉಳಿಸುವ ಕಲೆ ಕೂಡ ನೀವು ಕಲ್ತಿದ್ದೀರಾ. ಎಂಥದ್ದೇ ಕಷ್ಟ ಬಂದರೂ, ಎಷ್ಟೇ ಸಾಲ ಇದ್ದರೂ ಆರಾಮಾಗಿ ನಾನು ತೀರಿಸ್ತೀನಿ, ನನಗೆ ಯಾವುದೇ ಥರದ ಟೆನ್ಷನ್ ಇಲ್ಲ, ಧೈರ್ಯವಾಗಿ ನಾನು ಇದನ್ನು ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೀವಿದ್ದೀರಾ. ಸಾಲ ಅಂದರೆ ಭಯಪಡುವಂಥವರು ನೀವಲ್ಲ. ಧೈರ್ಯವಾಗಿ ತೀರಿಸುವ ಶಕ್ತಿ ನಿಮ್ಮಲ್ಲಿದೆ ಅನ್ನುವಂಥ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಬರಲಿ. ಇನ್ನು ಮುಂದೆ ಹಣದ ವಿಷಯದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ಏನೇ ಮಾಡಿದರೂ ವೆಲ್ ಪ್ಲ್ಯಾನ್ಡ್ ಡಿಸ್ಕಸ್ ಮಾಡಿ, ವೆಲ್ ಪ್ಲಾನಿಂಗಲ್ಲಿ ಮಾಡ್ತೇನೆ ಅನ್ನುವುದು ದೃಢ ಸಂಕಲ್ಪವನ್ನು ಮಾಡಿಕೊಳ್ಳಿ. ಇನ್ನು ಮುಂದೆ ಹಣದ ವಿಷಯದಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ನಾನು ತಗೊಳ್ಳೋದಿಲ್ಲ. ಅನಾವಶ್ಯಕ ಸಾಲಗಳನ್ನು ಮಾಡೋದಿಲ್ಲ. ಸಾಲವನ್ನು ಮಾಡ್ತಾ ಇದ್ದೇನೆ ಅಂದರೆ ಅದು ಸೇಮ್ ಪ್ರಾಪರ್ಟಿ ಅಥವಾ ಏನಾದ್ರು ನಾನು ಪರ್ಚೇಸ್ ಮಾಡ್ತೀನಿ. ಸಾಲ ಮಾಡಿ ವೇಸ್ಟ್ ಮಾಡೋದಿಲ್ಲ. ಹಣವನ್ನು ವೇಸ್ಟ್ ಆಗೋ ರೀತಿ ಸಾಲವನ್ನು ಮಾಡೋಲ್ಲ. ಮಾಡಿದ್ರೂ ಅದು ಪ್ರಾಪರ್ಟಿಯಾಗಿ ಕನ್ವರ್ಟ್ ಆಗುವಾಗಿದ್ದರೆ ಮಾತ್ರ ಮಾಡ್ತೀನಿ. ಈಗ ಇರುವಂಥ ಸಾಲವನ್ನು ತುಂಬ ಈಸಿಯಾಗಿ ಆಟ ಆಡ್ತಾ ಮಾತಾಡ್ತಾ ತೀರಿಸ್ಬಿಡ್ತೀನಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಾಲ ತೀರಿಸ್ಬೇಕಲ್ಲ ಅನ್ನೋ ಟೆನ್ಷನ್ನು ನನಗಿಲ್ಲ, ಆರಾಮಾಗಿದ್ದೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ. ಯಾವಾಗ ನೀವು ಧೈರ್ಯವಾಗಿ ಸಾಲವನ್ನು ತೀರಿಸೋಕ್ಕೆ ನಿಲ್ತೀರಾ ಆವಾಗ ಈಸಿಯಾಗಿ ಸಾಲ ತೀರುತ್ತೆ. ಟೆನ್ಷನ್ ತಗೊಂಡ್ರೆ ಇನ್ನೂ ಜಾಸ್ತಿ ಸ್ಟ್ರೆಸ್ ಆಗುತ್ತೆ, ಹಣ ಬರೋಲ್ಲ ನಿಮ್ಮ ಹತ್ರ. ಸೊ ಹಾಗಾಗಿ ಎಲ್ಲವನ್ನು ನೀರು ಕುಡಿದಷ್ಟೇ ಸುಲಭವಾಗಿ ತೀರಿಸ್ತಾ ಇದ್ದೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರಿ. ಆ ಯೂನಿವರ್ಸ್ ನಿಮ್ಮ ಆ ಸಂಕಲ್ಪಕ್ಕೆ
ಸಹಾಯವನ್ನು ಮಾಡ್ತಾ ಇದೆ. ಈಸಿಯಾಗಿ ನಿಮ್ಮ ಸಾಲವನ್ನು ತೀರಿಸಲು ಅವಕಾಶಗಳು ಬರ್ತಾ ಇದೆ. ಬಂದಂಥ ಅವಕಾಶಗಳನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಜಾಸ್ತಿ ಹಣವನ್ನು ಸಂಪಾದನೆ ಮಾಡಿ ಋಣಮುಕ್ತರಾಗಿದ್ದೀರಾ. ಋಣಮುಕ್ತರಾಗಿರುವಂಥ ಭಾವನೆ, ಆ ನಗು, ಆ ಪ್ರಸನ್ನತೆ, ಆ ಫೀಲನ್ನು ಮಾಡಿ. ಮುಂದಿನ 3 ನಿಮಿಷ ನಾನು ಮೌನವಾಗಿರ್ತೇನೆ. ಹಣದ ವಿಷಯವಾಗಿ ಪ್ರೀತಿಯನ್ನು ತೋರಿಸಿ ಋಣಮುಕ್ತರಾಗಿರುವಂಥ ಮನಸ್ಥಿತಿಗೆ ಬನ್ನಿ. ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮನಸ್ಸು ತುಂಬ ಖುಷಿಯಾಗಿದೆ. ಇದ್ದಂಥ ಭಯವೆಲ್ಲ ಹೋಗಿದೆ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಬಂದಿದೆ. ಎಷ್ಟೇ ದುಡ್ಡಿದ್ರು ಸಾಲ ಇದ್ದರೂ ತೀರಿಸುವಂಥ ಧೈರ್ಯ ನಿಮ್ಮಲ್ಲಿ ಬಂದಿದೆ. ಆ ಧೈರ್ಯ ಯಾವಾಗಲೂ ಹಾಗೇ ಇರಲಿ. ಭಯ ಎನ್ನುವ ಶಬ್ದ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಜೀವನದಲ್ಲಿ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವಂಥ ಧೈರ್ಯ ನಿಮಗೆ ಬಂದಿದೆ. ಸೊ ಹಾಗಾಗಿ ಸಾಲಗಳೆಲ್ಲ ತೀರಿವೆ, ನೀವು ಋಣಮುಕ್ತರಾಗಿದ್ದೀರಾ. ಮನಸ್ಸಿಗೆ ಖುಷಿ ಆಗ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಸಾಲ ತೀರಿದ ಅನುಭವ ನಿಮಗೆ ಆಗ್ತಾ ಇದೆ. ಬಾಡಿ ಹಗೂರ ಆಗಿದೆ, ಮನಸ್ಸು ಹಗೂರವಾಗಿದೆ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಐ ಆಮ್ ಡೆಬಿಟ್ ಫ್ರೀ. ನಾನು ತುಂಬ ಖುಷಿಯಾಗಿದ್ದೇನೆ, ಕಾರಣ ಋಣಮುಕ್ತಳಾಗಿದ್ದೇನೆ ಅಥವಾ ಋಣಮುಕ್ತನಾಗಿದ್ದೇನೆ, ಸಾಲದಿಂದ ಹೊರಗೆ ಬಂದಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಏನೋ ಒಂದು ರಿಲ್ಯಾಕ್ಸ್ ಮನಸ್ಸಿಗೆ. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ರಬ್ 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 ಮಾಡಿ. ಸಾಲ ಇಲ್ಲದೆ ಇರುವವರು ಏನೋ ಒಂದು ಬೆಲೆ ಬಾಳುವಂಥ ವಸ್ತುವನ್ನು ಪರ್ಚೇಸ್ ಮಾಡಿದ್ದೀರಾ. ಆ ಪರ್ಚೇಸ್ ಮಾಡಿದಾಗ ನಿಮಗೆ ಆಗುವಂಥ ಅನುಭವಕ್ಕೆ ಬನ್ನಿ. ಈಗ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. 2 ಕೈಗಳನ್ನು ನಿಧಾನವಾಗಿ ರಬ್ ಮಾಡಿ. ರಬ್ 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 ರಬ್. ನಿಮ್ಮ
ಕಣ್ಣಿಗೆ ಅದರ ಸ್ಪರ್ಶವಾಗಲಿ, ಆ ಬಿಸಿ ಸ್ಪರ್ಶ ಕಣ್ಣಿಗಾಗಲಿ, ಅದೇ ರೀತಿ ಇಡೀ ಮುಖವನ್ನು, ಕೆನ್ನೆ, ಗಲ್ಲವನ್ನು ಸ್ಪರ್ಶ ಮಾಡಿ ನಿಮ್ಮ ಇಡೀ ದೇಹವನ್ನು ಸ್ಪರ್ಶ ಮಾಡ್ತಾ ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಆಗಲಿ. ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್, ಕೃತಜ್ಞತೆ ಭಾವನೆಯಿಂದ ಐ ಆಮ್ ಸ್ಟ್ರಾಂಗ್, ಐ ಆಮ್ ವೆರಿ ಸ್ಟ್ರಾಂಗ್, ಐ ಆಮ್ ಗ್ರೇಟ್ಫುಲ್. ಎಲ್ಲವನ್ನು ಮಾಡುವ ಶಕ್ತಿ ನನ್ನಲ್ಲಿದೆ. ಐ ಆಮ್ ಸೋ ಹೆಲ್ದಿ, ಐ ಆಮ್ ವೆಲ್ದಿ. ನಾನು ಆರೋಗ್ಯವಾಗಿದ್ದೇನೆ, ಶ್ರೀಮಂತನಾಗಿದ್ದೇನೆ, ಶ್ರೀಮಂತಳಾಗಿದ್ದೇನೆ. ಮಾನಸಿಕವಾಗಿ, ದೈಹಿಕವಾಗಿ ನಾನು ಆರೋಗ್ಯವಾಗಿದ್ದೇನೆ. ಎಂಥದ್ದೇ ಸಮಯ ಬಂದರೂ ನಾನು ಧೃತಿಗೆಡುವುದಿಲ್ಲ, ಪ್ಯಾನಿಕ್ ಆಗೋದಿಲ್ಲ. ತಾಳ್ಮೆಯಿಂದ ಎಲ್ಲವನ್ನು ಜಯಿಸುವಂಥ ಶಕ್ತಿ ನನ್ನಲ್ಲಿ ಬಂದಿದೆ. ಐ ಆಮ್ ಸೋ ಸ್ಟ್ರಾಂಗ್. ನಿಮ್ಮ ಬಗ್ಗೆ ನಿಮಗೆ ಕೀಳಿರಿಮೆ ಬೇಡ. ಆಲ್ವೇಸ್ ಯು ಆರ್ ದಿ ಬೆಸ್ಟ್. ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಯಾರೂ ಮಾಡಲು ಸಾಧ್ಯವಿಲ್ಲ ಅನ್ನುವ ಮನೋಭಾವನೆ ನಿಮಗೆ ಬರಲಿ. ಅದು ಸತ್ಯ ಕೂಡ ಹೌದು. ನಿಮ್ಮ ಪಾತ್ರವನ್ನು ನಿಮ್ಮಷ್ಟು ಚೆನ್ನಾಗಿ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಯು ಆರ್ ದಿ ಗ್ರೇಟ್. ಐ ಆಮ್ ಗ್ರೇಟ್. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ, ಕರಗಳನ್ನು ನೋಡುತ್ತಾ ದೇವರ ದರ್ಶನವನ್ನು ಮಾಡಿ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಎಲ್ಲರೂ ದೇವರ ದರ್ಶನವನ್ನು ಮಾಡಿ. ನಿಮ್ಮ ಈ ದಿನ ಶುಭಕರವಾಗಿದೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ನೆರವೇರಿದೆ. ನೀವು ಹ್ಯಾಪಿಯಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಶುಭೋದಯ. ನೀರಿನ ಲೋಟವನ್ನು ತಗೊಳ್ಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ ನನ್ನಲ್ಲಿರುವಂಥ ಕೆಟ್ಟ ಶಕ್ತಿ, ಕೆಟ್ಟ ಆಲೋಚನೆಗಳನ್ನು ನಿರ್ಮೂಲನೆ ಮಾಡಲು ಸಹಾಯ ಮಾಡಿದ್ದೀಯಾ. ನನ್ನ ಪ್ರಾಣಶಕ್ತಿಯನ್ನು ಉಳಿಸಿದ್ದೀಯಾ. ನನಗೆ ಪ್ರತಿ ಹಂತದಲ್ಲೂ ನನಗೆ ಸಹಾಯವನ್ನು ಮಾಡುತ್ತಿದ್ದೀಯಾ, ಎನರ್ಜಿ ಕೊಡ್ತಾ ಇದೆಯಾ ಅಂತ ಹೇಳ್ಕೊಂಡು, ಏನು ಹೇಳಕ್ಕೆ ಗೊತ್ತಾಗಿಲ್ಲ ಅಂದರೆ, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಥ್ಯಾಂಕ್ ಯು ಸೋ ಮಚ್. I am rich, I am rich, I am rich, I am strong, I am strong, I am strong. I am healthy, I am healthy, I am healthy. I am so happy, I am so happy, I am so happy. Thank you, thank you, thank you. ನನಗೆ ಬೇಕಾದಕ್ಕಿಂತ ಹೆಚ್ಚಿನ ಹಣವನ್ನು ಪ್ರತಿ ದಿವಸ ಪ್ರತಿ ಕ್ಷಣ ತಂದು ಕೊಡ್ತಾ ಇದ್ದೀಯಾ ಅಂತ ನೀರಿಗೆ ಹೇಳಿ. ಐ ಆಮ್ ರಿಚ್ ಅಂತ ಹೇಳಿ, ಐ ಆಮ್ ಹೆಲ್ದಿ ಅಂತ ಹೇಳಿ. ನಿಮ್ಗೆ ಏನೇನು ಆಗಬೇಕು ಅದೆಲ್ಲ ನೀರಿಗೆ ಹೇಳಿ. ನೀರು ನಿಮಗೆ ಸ್ಪಂದಿಸುತ್ತೆ. ನಿಮ್ಮ ಕೆಲಸಗಳನ್ನು ಬೇಗ ಕಮ್ಮಿ ಸಮಯದಲ್ಲಿ ಆಗುವಂಥ ಅವಕಾಶಗಳನ್ನು ತಂದಿಡುತ್ತೆ. ಸೊ ಹಾಗಾಗಿ ಐ ಆಮ್ ಸೋ ರಿಚ್, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಎ ವೆಲ್ದಿ ಪರ್ಸನ್. ಸಂಪತ್ತು ಸಮೃದ್ಧಿ ನನ್ನ ಬಳಿ ಹೇರಳವಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರನ್ನು ಕುಡಿಯಿರಿ, ಖುಷಿಯಾಗಿ ನಗುಮುಖದಿಂದ ಇರಿ. ಸೂಪರ್. ಯಾರೆಲ್ಲ ಮಗ್ಗು ಫೋಟೋ ಹಾಕಿದ್ದೀನಿ, ಮಗ್ಗು ಕಸ್ಟಮೈಸ್ ಮಾಡಿಸ್ಕೊತೀರಾ ಮಾಡಿಸ್ಕೊಳ್ಳಿ. ಮಗ್ಗಿನ ಫೋಟೋ ನೋಡಿದ್ರಾ? ನೋಡಿದ್ವಿ. 3 ತಿಂಗಳು ಕಾಯಿದ್ರೆ ಮಾತ್ರ ನಾನು ಕೊಡಿಸೋದು. ಅದರೊಳಗೆ ಬೇಕು ಅಂದರೆ ನೀವೇ ಕಸ್ಟಮೈಸ್ ಮಾಡಿಸಿ ತಗೋಬೇಕು. ನಿಮ್ಮ ಫೋಟೋವನ್ನು ಹಾಕ್ಕೊಳ್ಳಿ. ಒಂದು ಸೈಡು ದುಡ್ಡಿನ ಫೋಟೋ ಹಾಕ್ಕೊಳ್ಳಿ, ಮನಿ ಮ್ಯಾಗ್ನೆಟ್ ಅಂತ ಹಾಕ್ಕೊಳ್ಳಿ, ಐ ಆಮ್ ರಿಚ್ ಅಂತ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ನಿಮ್ಮ ಫೋಟೋ ಬೇಕಾದರೂ ಹಾಕ್ಕೊಳ್ಳಿ. ಆದಷ್ಟು ಆ ಮಗ್ಗನ್ನೇ ಯಾವಾಗಲೂ ಯೂಸ್ ಮಾಡ್ತಾ ಇರಿ. ಅದು ನೋಡಿದಾಗೆಲ್ಲ ನಿಮಗೆ ಹಣದ ಬಗ್ಗೆ ಪ್ರೀತಿ ಜಾಸ್ತಿ ಆಗಬೇಕು.
ವೆರಿ ಸಿಂಪಲ್ ವಿಷಯ ಏನು ಗೊತ್ತಾ, ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ಆವೃತಗೊಂಡಿರೋದ್ರಿಂದ ಫಸ್ಟು ನಾವು ಅದ್ರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆ, ಅದ್ರ ಬಗ್ಗೆ ಇರುವಂಥ ನಮಗೇನು ಅದ್ರ ಬಗ್ಗೆ ಏನೋ ಒಂದು ತಪ್ಪಾಗಿ ತಿಳ್ಕೊಂಡಿರ್ತೀವಲ್ಲ, ಅದನ್ನು ಸರಿ ಮಾಡ್ಕೊಂಡ್ಬಿಟ್ರೆ 50% ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಈಗ ಒಂದು ವ್ಯಕ್ತಿನ ನೀವು ತಪ್ಪಾಗಿ ತಿಳ್ಕೊಂಡಿರ್ತೀರ, ಅಯ್ಯೋ ಇವನು ಹಂಗೆ, ಯಾರೋ ನಿಮಗೆ ಹೇಳಿರ್ತಾರೆ ಈ ವ್ಯಕ್ತಿ ಹಂಗೆ ಈ ವ್ಯಕ್ತಿ ಹಂಗೆ ಅಂತ, ಬಟ್ ನೀವು ರಿಯಲ್ ಆಗಿ ಅವ್ರ ಜೊತೆ ಮಿಂಗಲ್ ಆಗಿ ಆ ವ್ಯಕ್ತಿನ ನೋಡಿರೋದಿಲ್ಲ. ನಿಮ್ಮ ತಲೆಯಲ್ಲಿ ಏನು ಬಂತಿರುತ್ತೆ, ಓ ಈ ವ್ಯಕ್ತಿ ಅಂದರೆ ಹಿಂಗೆ, ಈಗ ಯಾರೋ ಒಬ್ಬರು ಹೆಸರು, ಅವರು ತುಂಬ ಕೋಪಿಷ್ಟ್ರಪ್ಪ ಅಂತ ಹೇಳಿರ್ತೀವಿ. ಬಟ್ ಎಲ್ಲರಿಗೂ ಕೋಪ ಮಾಡ್ಕೋತಿರಲ್ಲ ಅವರು. ಅವಾಗ ನಿಮ್ಗೆ ಏನು ಅನಿಸುತ್ತೆ, ಇವ್ರು ಹಿಂಗೆ ಅವ್ರು ತುಂಬ ಕಂಜೂಸು ಅಂದರೆ ನಿಮ್ಗೆ ಆ ಥರ ಬಂದುಬಿಟ್ಟಿರುತ್ತೆ. ಬಟ್ ಎಲ್ಲರ ಜೊತೆನೂ ಕಂಜೂಸ್ತನ ಮಾಡ್ತಿರಲ್ಲ, ನಿಮ್ಮ ಜೊತೆ ಚೆನ್ನಾಗಿ ಖರ್ಚು ಮಾಡ್ಬೋದು ಅವರು. ಅವರಲ್ಲಿರುವ ತಪ್ಪು ಕಲ್ಪನೆ ಹೋದಾಗ ನಿಮ್ಗೇನು ಅನಿಸುತ್ತೆ, ಅಯ್ಯೋ ನಾನೇ ಇವ್ರನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಅಂತ ಅನಿಸುತ್ತೆ ಅಲ್ವಾ. ಆ ತಪ್ಪು ಕಲ್ಪನೆ ಹೋದಾಗ ನಿಮ್ಗೆ ಅವ್ರ ಬಗ್ಗೆ ಗೌರವ ಜಾಸ್ತಿ ಆಗುತ್ತಲ್ವ. ಇಲ್ಲೂ ಕೂಡ ಹಾಗೇನೆ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಹಣದ ಬಗ್ಗೆ ಇರ್ಬೋದು, ನಮಗೆ ಗೊತ್ತಿದ್ದೆ ನಮ್ಮ ಪೂರ್ವಜರ ಹತ್ರ, ನಮ್ಮ ಮನೆಯವರು, ತಂದೆ ತಾಯಿಗಳು ನಮಗೆ ಅದ್ರ ಬಗ್ಗೆ, ನಮ್ಮಂಥವ್ರಿಗೆಲ್ಲ ದುಡ್ಡು, ನಾವು ದುಡ್ಡು ಮಾಡೋಕ್ಕಾಗಲ್ಲ, ಚೆನ್ನಾಗಿ ಓದಿರೋರು ಮಾತ್ರ, ಫಸ್ಟಿಂದನೇ ದುಡ್ಡು ಇರಬೇಕು ಅಂದರೆ ತಲೆಮಾರುಗಳಿಂದ ಅವ್ರ ಹತ್ರ ಹಣಕಾಸಿದ್ರೆ ಮಾತ್ರನೇ ದುಡ್ಡು ಬರುತ್ತೆ. ಈ ಥರದ್ದೆಲ್ಲ ತಪ್ಪಾಗಿ ನಮಗೆ ಫೀಡ್ ಮಾಡಿಬಿಟ್ಟಿದ್ದಾರೆ ಮನಸ್ಸಿಗೆ. ಅದನ್ನು ತೆಗೆದ್ರೆ 50% ನೀವು ಶ್ರೀಮಂತರು ಅಂತಲೇ ಅರ್ಥ. ಇನ್ನು ಮಿಕ್ಕಿದ 50% ತಂತಾನೇ ಬರುತ್ತೆ. ಹೇಳಿದ್ನಲ್ಲ, ಯೂನಿವರ್ಸ್ ಎಲ್ಲರಿಗೂ 100 ಕೋಟಿ ದುಡ್ಡು ಇಟ್ಟಿದ್ದಾರಂತೆ. ನಾವೇನು ಮಾಡ್ತಾ ಇದ್ದೀವಿ, ವಾಪಸ್ಸು 10 ಕೋಟಿ 1 ಕೋಟಿ ಸಾಲದಲ್ಲಿದ್ದೀವಿ, ಉಲ್ಟಾ ಮೈನಸ್ ಮಾಡ್ಕೋತಾ ಇದ್ದೀವಿ. ಅದನ್ನು ಪ್ಲಸ್ ಮಾಡ್ಕೋಬೇಕಷ್ಟೇ ಈಗ. ಸೊ ಹಾಗಾಗಿ ಎಲ್ಲದಕ್ಕೂ ಮನಸ್ಸೇ ಕಾರಣ. ಆ ಮನಸ್ಸನ್ನು ಸ್ವಚ್ಛವಾಗಿ ತಿಳಿಯಾಗಿ ತಾಳ್ಮೆಯಿಂದ ಇಟ್ಕೊಂಡ್ರೆ ಏನನ್ನ ಬೇಕಾದರೂ ಸಾಧಿಸುವಂಥ ಶಕ್ತಿ ನಮ್ಮಲ್ಲಿದೆ. ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಇದೆ, ಅದನ್ನು ನೋಡುವ ಮನಸ್ಥಿತಿ ನಮಗಿಲ್ಲ ಅಷ್ಟೇ. ಇನ್ಮೇಲೆ ಆ ಪ್ರಯತ್ನವನ್ನು ಮಾಡಿ. ಎಷ್ಟು ಜನಕ್ಕೆ ಇದು ಸರಿ ಅನ್ನಿಸ್ತು? ಕರೆಕ್ಟು, ಹೌದು. ಎಲ್ಲದಕ್ಕೂ ಮನಸ್ಸು ಮೂಲನೇ. ಸೊ ಏನೇ ತಪ್ಪು ಭಾವನೆಗಳಿದ್ರು ಆ ಮನಸ್ಸಿನ ತಪ್ಪು ಭಾವನೆಗಳನ್ನ ಚಂದ್ರು ಸರ್ ಅಂತ ಹಾಕಿದ್ದಾರೆ. ಏನಾಗಿತ್ತು, ಹಣದ ಬಗ್ಗೆ ನಿಮಗೆ ಇದಾಗಿತ್ತಾ? ಮನಸ್ಸಿದ್ದರೆ ಮಾರ್ಗ ಹಾಡಿದೆಯಲ್ಲ ರಾಜ್ಕುಮಾರ್, ಮನಸ್ಸಿದ್ದರೆ ಮಾರ್ಗ, ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು. ಇವಾಗ ಹೇಳಕ್ ಬರ್ತಾ ಇಲ್ಲ ನಂಗೆ. ಮನಸ್ಸಿದ್ದರೆ ಮಾರ್ಗವೂ ಉಂಟು ಅಲ್ಲ ಮೇಡಮ್, ಒಂದು ಹಾಡಿದೆಯಲ್ಲ ಹಾಡು, ಮನಸ್ಸೊಂದಿದ್ದರೆ ಏನು, ಯಾರಾದ್ರೂ ಹೇಳ್ಬೋದಾ ಗೊತ್ತಿರೋರು? ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸ ಮುಂದೆ. ಆಗದು ಎಂದು ಕೈ ಕಟ್ಟಿ ಕುಳಿತು. ಈ ಒಂದು ಹಾಡು ಕೇಳ್ಬಿಟ್ರೆ ಸಾಕಪ್ಪ ನಾವಲ್ವಾ? ಹೌದು, ಎಲ್ಲ ಅದ್ರೊಳಗೆ ಇದೆ. ಎಲ್ಲ ನಮ್ಮ ಹತ್ರನೇ ಇದೆ, ನಾವೇನು ಮಾಡಕ್ ರೆಡಿ ಇಲ್ಲ ಅಷ್ಟೇ. ಸೊ ಮನಸ್ಸನ್ನ ಆದಷ್ಟು ತಿಳಿಯಾಗಿಟ್ಕೊಳ್ಳಿ, ಸ್ವಚ್ಛವಾಗಿಟ್ಕೊಳ್ಳಿ. ನಿಮಗೆ ಬೇಜಾರು ಮಾಡಿದ್ರು ಅವ್ರಿಗೆ ತಿರುಗಿಸಿ ಹೇಳಕ್ ಹೋಗ್ಬೇಡಿ. ಮನಸ್ಸಲ್ಲೇ ಥ್ಯಾಂಕ್ ಯು ಯೂನಿವರ್ಸ್, ಇವ್ರನ್ನ ಚೆನ್ನಾಗಿಟ್ಟಿರಿ ಅಂತ ಬ್ಲೆಸ್ ಮಾಡಿಬಿಡಿ. ತುಂಬ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಜೀವನ ನಾವೇ ಗಂಟಾಕಿ ಹಾಕಿ ಹಾಕಿ ಬ್ರಹ್ಮ ಗಂಟುಗಳನ್ನ ಹಾಕ್ಬಿಡ್ತೀವಿ, ಬಿಚ್ಚಕ್ಕಾಗದೇ ಇರೋ ಕಡೆಗೆ ಬಿಚ್ಚೋದೇ ಒಂದು ಕೆಲಸ ಆಗೋಗ್ಬಿಡುತ್ತೆ. ಅಂತ ಗಂಟುಗಳನ್ನ ಹಾಕೋಬೇಡಿ. ಆದಷ್ಟು ನೀಟಾಗಿರಲಿ, ಆರಾಮಾಗಿ ನಡ್ಕೊಂಡು ಹೋಗೋ ಥರ ಇರಲಿ. ನಿಮ್ಗೆ ಇಷ್ಟನೇ ಆಗ್ತಾ ಇಲ್ಲ ಆ ಪರ್ಸನ್ ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ, ಅವ್ರ ಬಗ್ಗೆನೇ ಮಾತಾಡೋಕ್ಕೆ ಹೋಗ್ಬೇಡಿ. ಆರಾಮಾಗಿರೋಕ್ಕೆ ಪ್ರಯತ್ನ ಮಾಡಿ, ಆದಷ್ಟು ಅವ್ರನ್ನ ಮರೆಯೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಖುಷಿ, ನಿಮ್ಮ ನೆಮ್ಮದಿಗಿಂತ ಮುಖ್ಯ ಏನೂ ಇಲ್ಲ. ನೀವು ಖುಷಿಯಾಗಿ ನೆಮ್ಮದಿಯಾಗಿದ್ದೀರಿ ಅಂದರೆ ನಿಮ್ಮ ಜೊತೆಲಿ ಇರೋರೆಲ್ಲರೂ ನೆಮ್ಮದಿಯಾಗಿರ್ತಾರೆ. ಸೊ ಹಾಗಾಗಿ ಆದಷ್ಟು ನೀವು ಖುಷಿಯಾಗಿ ನೆಮ್ಮದಿಯಾಗಿ ತಾಳ್ಮೆಯಿಂದ ಇರೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿರ್ತಾರೆ ನಿಮ್ಮ ಜೊತೆ. ನಾವೇ ಎಲ್ಲೋ ಹೊಂಡದಲ್ಲಿ ಬಿತ್ಕೊಂಡು ಬೇರೆಯವ್ರನ್ನ ಮೇಲೆ ಕೆತ್ತೀನಿ ಅಂದರೆ ಖಂಡಿತ ಸಾಧ್ಯವಿಲ್ಲ. ಆದಷ್ಟು ನೀವು ಸೇಫ್ ಝೋನಲ್ಲಿ ಇರೋಕ್ಕೆ ಏನೇನು ಬೇಕು ಅದನ್ನು ನೋಡಿ. ನಿಮ್ಗೆ ಅದು ಕಷ್ಟ ಆಗ್ತಾ ಇದೆ, ಅದರಿಂದ ನನಗೆ ಲಾಸ್ ಆಗುತ್ತೆ ಅಂದರೆ ದಯವಿಟ್ಟು ಅದನ್ನು ಮಾಡಬೇಡಿ. ಓಕೆ, ಈಗ ಮಯೂರ್ಮ ಮಾಡೋಣ. ಹಾಗೆ ಮಗ್ಗು ಯಾರ್ಯಾರು ಕಸ್ಟಮೈಸ್ ಮಾಡಿಸ್ಕೊಂಡು ತೊಗೊಳಗಿದ್ರೆ ತೊಗೊಳ್ಳಿ. ಈಗ ವಿಂಡೋ ಚಾಟ್ ಓಪನ್ ಇರ್ತೀನಿ 6:30 ಇಂದ 7:30ವರೆಗೂ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಫಿ ಕುಡಿದ್ರ, ಟೀ ಕುಡಿದ್ರ, ಕಾಫಿ ಲೋಟ ಟೀ ಲೋಟನ ಹಾಕಬೇಡಿ ಗ್ರೂಪಲ್ಲಿ. ನಿಮಗೇನು ಅನ್ನಿಸ್ತು ಕ್ಲಾಸ್ ಕೇಳಿ, ಅದು ಒಂದೇ ಪಾಯಿಂಟ್ ಆಗಿರಲಿ. ನಾನೀಗ ಒಂದು 10 ಪಾಯಿಂಟ್ ಹೇಳಿದಾಗ ಒಂದೇ ಒಂದು ನಿಮ್ಗೆ ಇಷ್ಟ ಆಗಿರುತ್ತೆ, ಒಂದು ಕ್ಯಾಪ್ಚರ್ ಮಾಡಿರ್ತೀರ, ಅದೊಂದು ಮಾತ್ರ ಹಾಕಿ. ಕಾಫಿ ಕುಡಿದ್ರ, ಟೀ ಕುಡಿದ್ರ, ಗುಡ್ ಮಾರ್ನಿಂಗು, ಚೆನ್ನಾಗಿ ಕಾಣಿಸ್ತಿದ್ಯಾ, ಚೆನ್ನಾಗಿ ಕಾಣಿಸ್ತಿಲ್ಲ, ಅದೆಲ್ಲ ಹಾಕಬೇಡಿ.
ಕ್ಲಾಸ್ ಬಗ್ಗೆ ನಿಮಗೆ ಅನಿಸಿಕೆ ಏನು ಅನ್ನಿಸ್ತು ಅಷ್ಟನ್ನೇ ಹಾಕಿ ದಯವಿಟ್ಟು. ಯಾಕಂದರೆ ಇನ್ನೂ ಮಿಕ್ಕಿದ 300 ಜನ ಇದ್ದಾರೆ ಗ್ರೂಪಲ್ಲಿ. ಅವರು ಯಾರೋ ಒಬ್ಬರು ಇಬ್ಬರು ನೋಡ್ತಾ ಇರ್ತಾರೆ ಅವಾಗ. ನೀವು ಪಾಸಿಟಿವ್ ವರ್ಡನ್ನು ಹಾಕಿದಾಗ ಅವರಿಗೆ ಹೋಗಿ ತಲುಪುತ್ತೆ. ಕಾಫಿ ಟೀ ನೀವು ಕೇಳಿದ್ರು ಕುಡಿತೀವಿ, ಕೇಳಿಲ್ಲ ಅಂದ್ರೂ ಕುಡಿತೀವಿ ನಾವು. ಸೊ ಹಾಗಾಗಿ ಕಾಫಿ ಟೀ ಕುಡಿಯೋ ಅವಶ್ಯಕತೆ ಇಲ್ಲ. ಕ್ಲಾಸ್ ಬಗ್ಗೆ ಮಾತ್ರ ನೀವು ಹಾಕಿ, ಓಕೆನಾ? ಓಕೆ, ಥ್ಯಾಂಕ್ ಯು. ಈಗ ಮಯೂರ್ಮವನ್ನ ಮಾಡೋಣ. ಮಯೂರ್ಮ ಅಂದರೆ ನನ್ನ ಕಡೆಯಿಂದ ಸಕಲ ಜೀವ ರಾಶಿಗಳಿಗೆ ಪ್ರೀತಿಯ ನಮನ ಅಥವಾ ಶುಭಾಶಯ ತಿಳಿಸೋದು ಮಯೂರ್ಮ. ಇನ್ಫಿನಿಟಿ ಅಂದರೆ ಲೆಕ್ಕವಿಲ್ಲದಷ್ಟು ನನ್ನ ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಹಣ ಎಲ್ಲ ಬರ್ತಾ ಇದೆ. ಅದೇ ಥರ ನಿಮಗೂ ಕೂಡ ಬರಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಯೂರ್ಮ. ಸಕಲ ಜೀವ ರಾಶಿಗಳಿಗೆ ನನ್ನಿಂದ ಪ್ರೀತಿಯ ನಮನ ಹಾಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನನಗೆ ಹಣ, ಆಸ್ತಿ, ಅಂತಸ್ತು, ಸುಖ, ಶಾಂತಿ, ನೆಮ್ಮದಿ, ಗೌರವ, ಪ್ರೀತಿ, ಯಶಸ್ಸು ಎಲ್ಲವೂ ಲೆಕ್ಕವಿಲ್ಲದಷ್ಟು ನನ್ನ ಜೀವನದಲ್ಲಿ ಬಂದಿದೆ. ಅದು ಕೂಡ ನಿಮಗೆ ಬರಲಿ. ನಿಮಗೂ ಕೂಡ ಬಂದಿದೆ. ಬರಲಿ ಅಲ್ಲ, ಬಂದಿದೆ. ವಿ ಆರ್ ಸೋ ಹ್ಯಾಪಿ. ಸಂಕಲ್ಪ ಸಿದ್ಧಿ ಒಂದು ಫ್ಯಾಮಿಲಿ. ಯಾರು ಯಾರ ಬಗ್ಗೆನೂ ಇದು ಮಾಡಬೇಡಿ. ಎಲ್ಲರೂ ಪ್ರೀತಿಯಿಂದ ವಿಶ್ ಮಾಡಿ. ತಥಾಸ್ತು ಹಾಕಿ ಎಲ್ಲರಿಗೂ ತಥಾಸ್ತು. ತಥಾಸ್ತು. ನೀವು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನನ್ನ ಪರವಾಗಿ ಮತ್ತು ನನ್ನ ದೇವರ ಪರವಾಗಿ ನಿಮಗೆಲ್ಲ ತಥಾಸ್ತು. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು, ತಥಾಸ್ತು, ತಥಾಸ್ತು. ಆಲ್ವೇಸ್ ಎಲ್ಲರಿಗೂ ತಥಾಸ್ತು. ಆಲ್ವೇಸ್ ಕಡೆಯಿಂದ ಶುಭೋದಯ. ಎಸ್, ಆಲ್ವೇಸ್ ಬ್ಲೆಸ್ಡ್. ಎಲ್ಲರೂ ಮಾತಾಡಿ, ಆದಷ್ಟು ಲಾಸ್ಟಲ್ಲಾದರೂ ಒಂದೊಂದು ಮಾತಾಡಿ. ಆಲ್ವೇಸ್ ಬ್ಲೆಸ್ಡ್. ಯಾವಾಗಲೂ ಬ್ಲೆಸ್ಸಿಂಗಲ್ಲಿರಿ, ದೇವರ ಆಶೀರ್ವಾದದಲ್ಲಿರಿ. ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ನಾನು ಈಸಿಯಾಗಿ ಬರ್ತೀನಿ ಅನ್ನೋ ಮನಸ್ಥಿತಿಯಲ್ಲಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಿದೆ. ಬಾಯ್. ಸೆಷನನ್ನು ಎಂಡ್ ಮಾಡ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಗ್ರೂಪಲ್ಲಿ ಹಾಕಿ. ತಥಾಸ್ತು. ಧನ್ಯವಾದಗಳು. ತಥಾಸ್ತು, ತಥಾಸ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಟೇಕ್ ಕೇರ್ ಎಲ್ಲರೂ.